press the bell icon on the YouTube app and never miss another update. ಹಾಯ್ ಸ್ಟೂಡೆಂಟ್ಸ್, ಹೇಗೆ ಮಾಡಿದ್ರೆ ಎಕ್ಸಾಮ್ ಇವತ್ತು? ಹೋಪ್ ದಟ್ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ಆಲ್ಸೋ ಲಾಸ್ಟ್ ಎಕ್ಸಾಮ್ಗಿಂತ ಮಾರ್ಕ್ಸು ಚೆನ್ನಾಗಾಗಿದೆ. ಅದರ ಮಾರ್ಕ್ಸ್ ಕೂಡ ನೋಡ್ಕೊಂಡಿರ್ತೀರ. ಯಾವ ಕ್ವಶನ್ಸ್ ಮಿಸ್ಟೇಕ್ ಆಗಿರುತ್ತೆ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು ನೀವು. ಸೊ ಪ್ರತಿ ಎಕ್ಸಾಮಲ್ಲೂ ಅದನ್ನು ಮಾಡಬೇಕಾಗತ್ತೆ. ಬಿಕಾಸ್ ಡಿಸ್ಕಷನ್ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ನೀವು ಯಾವ ಕ್ವಶನ್ಸಲ್ಲಿ ಡಿಫಿಕಲ್ಟಿ ಇದೆ ಅದು ಗೊತ್ತಿತ್ತು ಅಂತಂದರೆ ಈ ಡಿಸ್ಕಷನ್ ಕ್ಲಾಸ್ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಆ್ಯಸ್ ಕ್ಯಾಶುವಲ್ ಯು ಕ್ಯಾನ್ ಸ್ಟಾರ್ಟ್ ವಿತ್ today's 7th paper, grand paper. Okay, go for first question. Question number 1. Orbital velocity of Earth satellite near the surface is 7 km per second. So near the surface of Earth, okay, if I consider with this is an Earth, this is an orbit of a satellite. ಅವ್ರು ಹೇಳ್ತಾ ಇದ್ದಾರೆ ಇದ್ರ ಸ್ಪೀಡ್ ಹೇಳ್ತಾ ಇದ್ದಾರೆ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು 7 km per hour ಇದೆಯಾ? ಎಸ್, ಪರ್ ಅವರ್, ಪರ್ ಸೆಕೆಂಡ್, ಅವರ್ ಅಲ್ಲ, ಪರ್ ಸೆಕೆಂಡ್. Next, when the radius of orbit is 4 times than that of Earth's radius, the orbital velocity on that orbit is. ಇಲ್ಲಿ ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಏನು ಅಂತಂದ್ರೆ ನಿಯರ್ ದಿ ಸರ್ಫೇಸ್, ವೆರಿ ನಿಯರ್ ದಿ ಸರ್ಫೇಸ್. ಅವ್ರ ಕ್ವಶನ್ ಹೇಳ್ತಿರೋದು ನಾಟ್ ಫ್ರಮ್ ಅವೇ ಫ್ರಮ್ ದಟ್, ವೆರಿ ನಿಯರ್ ಟು ದ ಸರ್ಫೇಸ್. ನಾನು ಸ್ವಲ್ಪ ಕಾಣಲಿ ಅಂತ ದೂರ ಬರ್ದಿದ್ದೀನಿ ಅಷ್ಟೇ. ಅಂಡ್ ಇಟ್ಸ್ ರೇಡಿಯಸ್ ಇಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು ರೇಡಿಯಸ್ ಆಫ್ ಅರ್ತ್, ಆರ್ ಅಂತ ತಗೊಂಡಿದ್ದಾರೆ. ಇಲ್ಲಿ ಸ್ಪೀಡ್ ಆಫ್ ದಿ ಸ್ಯಾಟಲೈಟ್ ಕೊಟ್ಟಿದ್ದಾರೆ 7 km per second. We know the relation between velocity with radius. V is inversely proportional to square root of radius on the surface of Earth. But next ಹೇಳ್ತಾ ಇದ್ದಾರೆ with respect to that ಇನ್ನೊಂದು ಆರ್ಬಿಟ್ ನ ತಗೋತಾ ಇದ್ದಾರೆ. ಆ ಆರ್ಬಿಟ್ ಅಲ್ಲಿ ಅದರ ರೇಡಿಯಸ್ ಇದೆಯಲ್ಲ, this radius is r dash ಅಂತ ತಗೊಂಡೆ ಅಂದ್ರೆ 4 times of r ಅಂತ ಹೇಳ್ತಾರೆ. Then you can write it as v dash is proportional to square root of r dash. ಬರ್ಕೋಬೋದಾ? ಎಸ್, ಬೇಕಾಗಿರೋದು v dash. ಸೊ v dash is equals to 1 by square root of r dash. r dash ಅಂದ್ರೆ ಏನು ಬರ್ಕೋತೀಯಪ್ಪ? 4r. ಸೊ ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ ಹೊರಗಡೆ ಬಂದ್ರೆ 2 ಆಗುತ್ತೆ. 2 ಸ್ಕ್ವೇರ್ ರೂಟ್ ಆಫ್ r ಆಗಿ ಉಳ್ಕೊಂಡು. ಆಕ್ಚುಲಿ 1 by r ಅಂದ್ರೆ ಏನಿದೆ? v ಇದೆ. ಸೊ v dash is equals to v by 2. v ಹೇಳ್ತಾ ಇದ್ದಾರೆ 7 km per second divided by 2. Therefore, v dash is equals to 3.5 km per second. So this is the answer for the first question. Option ಇದೆ ನೋಡ್ಕೊಳ್ಳಿ. ಆಪ್ಷನ್ ಇದೆಯಪ್ಪ 72, 7, 3.5 and 14. So option 2 is the right answer. Note it down and go for next question. Question number 2. Question number 2 ಏನು ಹೇಳುತ್ತೆ? A solenoid of length 20 cm. ಲೆಂತ್ ಕೊಟ್ಟಿದ್ದಾರೆ ಸೊಲೊನಾಯ್ಡ್ಗೆ. And radius 2 cm is closely wound with 200 tons. Number of tons ಕೊಟ್ಟಿದ್ದಾರೆ 200. The magnetic field intensity at either end of the solenoid when the current in the winding is 5 ampere is. So data ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ಫಸ್ಟ್ ಲೆಂತ್ ಹೇಳ್ತಾ ಇದ್ದಾರೆ, ನಂಬರ್ ಆಫ್ ಟನ್ಸ್ ಹೇಳ್ತಾ ಇದ್ದಾರೆ, ಅಂಡ್ ನಂಬರ್ ಆಫ್ ಟನ್ಸ್ ಹೇಳ್ತಾ ಇದ್ದಾರೆ 200. ಲೆಂತ್ ಹೇಳ್ತಾ ಇದ್ದಾರೆ 20 ಸೆಂಟಿಮೀಟರ್ ಅಂಡ್ ಕರೆಂಟ್ ಐ ವ್ಯಾಲ್ಯೂ ಹೇಳ್ತಾ ಇದ್ದಾರೆ, ದಟ್ ಈಸ್ 5 ಆಂಪಿಯರ್. This is solenoid. If I consider with like this, okay, this is its end, this is its end, and this is its middle portion ಅಂತ ತಗೊಂಡ್ರೆ ಎಂಡ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ? ಸೊ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಎಚ್ ನ ತಗೊಂಡ್ವಿ ಅಂತಂದ್ರೆ ಇಟ್ಸ್ ವ್ಯಾಲ್ಯೂ ಇಸ್ n into I divided by 2 ಆಗುತ್ತೆ. ಸೊ h is equals to, so h is equals to, instead of small n ಏನು ಬರೀಬಹುದು? ಕ್ಯಾಪಿಟಲ್ N into I divided by 2 into L, because n is equals to capital N by L. h is equals to n ಎಷ್ಟಿದೆಯಪ್ಪ? 200 ಇದೆ, ಅದನ್ನ 2 into 10 to the power of plus 2 ಅಂತ ಬರ್ಕೋತೀನಿ. I ಇದೆ, ಕರೆಂಟ್ ವ್ಯಾಲ್ಯೂ 5 ಇದೆ, I ಬರ್ಕೋತೀನಿ, ಡಿವೈಡೆಡ್ ಬೈ 2 into ಲೆಂತ್ L ವ್ಯಾಲ್ಯೂ ಎಷ್ಟಿದೆ? 20 ಸೆಂಟಿಮೀಟರ್ ಇದೆ, 20 into 10 to the power of minus 2. 2 ಕ್ಯಾನ್ಸಲ್ ಆಯ್ತು. h 1s, ಸಾರಿ 5 1s, 5 4s, 1 by 4 ಅಂತಂದ್ರೆ 2.5 ಆಗುತ್ತೆ. ಬಟ್ ಆಕ್ಚುಲಿ 1 by 4 ಅಲ್ಲಿ ಬರೋದು 0.25.
-2 ಮೇಲೆ ಹೋದ್ರೆ ಏನಾಗುತ್ತೆ +2 ಆಗುತ್ತೆ. ಸೊ +2 +2 +4 ಆಯಿತು 10 to the power of +4. ಬಟ್ h ವ್ಯಾಲ್ಯೂ ಯಾವ ಫಾರ್ಮಲ್ಲಿ ಇದೆ ನೋಡ್ಕೊಳ್ಳಿ. h ಫಾರ್ಮಲ್ಲಿ ಸೊ ಥೌಸಂಡ್ಸ್ ಎಲ್ಲ ಇದೆಯಾ? ಎಸ್ ಥೌಸಂಡ್ಸ್ 1750 2940 2500 2000 ಇದೆ ಕರೆಕ್ಟಾ? ಸೊ ಅದನ್ನ ಶಿಫ್ಟ್ ಮಾಡಿದ್ವಿ ಅಂತಂದ್ರೆ ಇದನ್ನ 2500 ಆಂಪೇರ್ ಪರ್ ಮೀಟರ್. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನೆಟೈಸಿಂಗ್ ಫೀಲ್ಡ್. ಸೊ ಅವ್ರ ಕ್ವಶನ್ ಕೇಳಿರೋದು ಅಷ್ಟೇ, ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಆ ವ್ಯಾಲ್ಯೂ ಇದೆ ಕ್ಯಾಲ್ಕುಲೇಟ್ ಮಾಡಿ ಅಟ್ ದಿ ಎಂಡ್ ಅಂತ ಕೇಳಿದೆ. ಅಕಸ್ಮಾತ್ ಏನಾದರೂ ಮಿಡಲ್ ಪೋರ್ಷನ್ ಕೇಳಿದ್ರೆ ವಿ ನೋ ದ ಫಾರ್ಮುಲಾ B is equals to mu naught n into I. This is the formula we can expect. Clear? Yes. Then note it down and go for next question. Question number 3. Go for next third question. The work function of a nickel is 5.01. Work function ಕೊಟ್ಟಿದ್ದಾರೆ 5.01 electron volt. Next ಏನು ಕೊಟ್ಟಿದ್ದಾರೆ? When ultraviolet radiation of wavelength 2000 angstrom, wavelength ಕೊಟ್ಟಿದ್ದಾರೆ lambda value 2000 angstrom. Okay. Next value is incident on electrons are emitted. What will be the maximum velocity of the emitted electrons? So electrons na maximum velocity na expect ಮಾಡ್ತೀರಾ, V value na expect ಮಾಡ್ತಾರೆ. So V value expect ಮಾಡ್ತೀರಾ ಅಂದ್ರೆ we have to go with an photoelectric Einstein's equation, that is kinetic energy is equals to work function omega with respect to that h nu minus h nu naught phi h nu minus h nu naught, nothing but E minus ಇದೆಯಲ್ಲ ಫಾರ್ಮುಲಾ h nu naught ವರ್ಕ್ ಫಂಕ್ಷನ್ ಅಂತ ಬರ್ಕೋಬಹುದು. ಇಲ್ಲ ಅಂತಂದ್ರೆ ಇದು h nu ಹಾಗೆ ಬರ್ಕೊಳ್ಳಿ hc by lambda minus ವರ್ಕ್ ಫಂಕ್ಷನ್ ಒಮೆಗಾ ನಾಟ್ ಅಥವಾ ಫೈ ನಾಟ್ ನಿಮ್ಮ ಇಷ್ಟ. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು ಬರುತ್ತೆ? ಆಫ್ mv² is equals to hc by ಇದು ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇದೆ, ಯಾವುದು ಒಮೆಗಾ ನಾಟ್ 5.01 ಇದೆ. ಇಲ್ಲಿ ನಾವೇನ್ ಮಾಡೋಣ hc by lambda into e minus ಒಮೆಗಾ ನಾಟ್ ಅಥವಾ ಫೈ ನಾಟ್ ಅದು ವರ್ಕ್ ನಾಟ್ w ನಾಟ್ ಅಂತ ಬರ್ಕೋಬಹುದು. hc by e ಅಂತಂದ್ರೆ ಕಾನ್ಸ್ಟೆಂಟ್, h ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ 6.63 into 10 to the power of -34 joule second, c value 3 into 10 to the power of 8, e value 1.6 into 10 to the power of -19 coulomb. ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂ hc by e is equals to 12,400 ಆಂಗ್ಸ್ಟ್ರಾಮ್ ಬರುತ್ತೆ. ಬೇಕಾದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೊಳ್ಳಿ, ಇಟ್ಸ್ ಅನ್ ಶಾರ್ಟ್ ಕಟ್ ವ್ಯಾಲ್ಯೂ. ಸೊ ಎಕ್ಸಾಮ್ಗೆ ಟೈಮ್ ಸೇವ್ ಆಗುತ್ತೆ. ಸೊ ಅದನ್ನ ತಗೊಂಡ್ವಿ ಅಂದ್ರೆ ಆಫ್ mv² is equals to hc ಅಂತಂದ್ರೆ 12,400 ಆಂಗ್ಸ್ಟ್ರಾಮ್ ಡಿವೈಡೆಡ್ ಬೈ 2000 ಆಂಗ್ಸ್ಟ್ರಾಮ್ ಮೈನಸ್ ಅಂದ್ರೆ ಎಲೆಕ್ಟ್ರಾನ್ ವೋಲ್ಟ್ ಕನ್ವರ್ಟ್ ಆಯ್ತು. ಇದು ಒಮೆಗಾ ನಾಟ್ ಇದೆಯಲ್ಲ ದಟ್ ಈಸ್ 5.01. ಸೊ ಆಫ್ mv² is equals to 2020 ಕ್ಯಾನ್ಸಲ್. ಸರಿನಾ? ನೆಕ್ಸ್ಟ್ 124 ಇದೆ, 20 ಇದೆ. ಇದನ್ನ ನೀವೇನ್ ಮಾಡ್ಕೋಬಹುದು, ಡಿವೈಡ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಒಂದ್ಸಲಿ 10 ಇಂದ ಡಿವೈಡ್ ಮಾಡ್ಕೊಂಡ್ರಿ ಅಂತಂದ್ರೆ 12.4 ಆಗುತ್ತೆ. ಮತ್ತೆ ಡಿವೈಡ್ ಮಾಡ್ಕೊಂಡ್ರಿ ಅಂತಂದ್ರೆ 6 ಪಾಯಿಂಟ್ ಅಂತೂ ವ್ಯಾಲ್ಯೂ ಇದಿರುತ್ತೆ, 2 ಆಗ್ಬಿಡುತ್ತೆ ಇದು ಅಲ್ವಾ? ಸೊ ಒಂದಂತೂ ನೆನಪಿರ್ಲಿ, ಇದನ್ನ 20 into 20ನ 10 into 2 ಅಂತ ಬರ್ಕೋಬಹುದು ಬೇಕಾದ್ರೆ ಅಲ್ವಾ? 2 0 ಆದ್ಮೇಲೆ 10 into 2 ಕ್ಯಾನ್ಸಲ್ ಆಯಿತು ಅಂತಂದ್ರೆ 124 ಇರೋದು 12.4 ಆಗುತ್ತೆ. 12.4 ಡಿವೈಡ್ ಬೈ 2 ಅಂತಂದ್ರೆ 6.2 ಆಗುತ್ತೆ. 6.2 minus 5.01. ಸೊ ಆಫ್ mv² is equals to ಇದನ್ನ ಡಿವೈಡ್ ಮೈನಸ್ ಮಾಡ್ಕೊಂಡ್ವಿ ಅಂದ್ರೆ 1.19 ಬರುತ್ತೆ, ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ. ಬೇಕಾಗಿರೋದು ವೆಲಾಸಿಟಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ 1.19 ಎಲೆಕ್ಟ್ರಾನ್ ವೋಲ್ಟ್ ಇರೋದು, ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕಾಗಿರೋದು. ಸೊ ಅಗೇನ್ ಯು ಹ್ಯಾವ್ ಟು ಕನ್ವರ್ಟ್ ಇಂಟು ಎಲ್ಲಿಗೆ? ಜೌಲಿಗೆ. ಎಲೆಕ್ಟ್ರಾನ್ ವೋಲ್ಟ್ ಇಂದ ಜೌಲಿಗೆ ಅಂದ್ರೆ 10 to the power of -19 ಡಿವೈಡೆಡ್ ಬೈ 2 ಮಲ್ಟಿಪ್ಲೈ ಆಗಿರಬೇಕು. 1.19 into 1.6 ಈ 2 ಮಲ್ಟಿಪ್ಲೈ ಆದರೆ ಇಂಟು 2 ಆಗುತ್ತೆ. ಡಿವೈಡೆಡ್ ಬೈ ಮಾಸ್ ಬರುತ್ತೆ, ಮಾಸ್ ಆಫ್ ಎಲೆಕ್ಟ್ರಾನ್ 9.1 into 10 to the power of -31 kg. ಸ್ಕ್ವೇರ್ ಟ್ರಾನ್ಸ್ಫರ್ ಆದ್ರೆ ಏನಾಗುತ್ತಪ್ಪ? ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ರಫ್ ಕ್ಯಾಲ್ಕುಲೇಷನ್ಸ್ ನ ಹಿಂಟ್ಸ್ ಕೊಡ್ತೀನಿ. ಏನ್ ಸರ್ 1.6 ನ 9.1 ನ 1.6 ನ ನೀವೇನ್ ಬರ್ಕೋಬಹುದು 16 ಅಂತ ಬರ್ಕೊಂಡ್ರೆ, ಸೊ 10 to the power of ಮೈನಸ್ ಏನಾಗುತ್ತೆ? ವ್ಯಾಲ್ಯೂ ಜಾಸ್ತಿ ಆದ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ, -20 ಆಗುತ್ತೆ. ಸೊ 16ಗೆ ಹೊರಡೆ ತಗೊಂಡ್ರೆ ಏನಾಗುತ್ತೆ? 4 ಆಗುತ್ತೆ ಹೊರಡೆ. ಸರಿನಾ? ಸೊ v is equals to ಇಷ್ಟು ವ್ಯಾಲ್ಯೂ ಹೊರಡೆ ತಗೊಂಡ್ರೆ ಏನಾಗುತ್ತೆ? 4 ಆಗುತ್ತೆ. 4. ಸೊ 2 ಆಗಿರಲಿ, 2.19 ಇದೆ, ರಫ್ಲಿ 1.2 ಅಂತ ತಗೊಂಡ್ರೆ
ಸ್ಕ್ವೇರ್ ರೂಟ್ ಒಳಗಡೆ 1.2 ಇಂಟು 2 ಇಂಟು 10 ಟು ದಿ ಪವರ್ ಆಫ್ -19 ಇದೆ. -19 ಇದ್ದ ಅವಾಗ ಏನಾಯಿತು -20 ಆಯಿತು. -20 ಪ್ಲಸ್ 31 ಪ್ಲಸ್ 11 ಆಯಿತು ಡಿವೈಡೆಡ್ ಬೈ 9.1 9 ಅಂತ ತಗೊಳ್ಳಿ. ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 9 ಹೊರಗಡೆ ಬಂದ್ರೆ ಏನಾಗುತ್ತೆ 3 ಆಗುತ್ತೆ. ಸೊ 4/3 ಸ್ಕ್ವೇರ್ ರೂಟ್ ಆಫ್ ಏನು ಉಳ್ಕೋತು 1.2 ಇಂಟು 2 ದಟ್ ಈಸ್ 2.4 ಇಂಟು 10 ಟು ದಿ ಪವರ್ ಆಫ್ 11. ಸೊ v is equals to 2.4 ನ 24 ಅಂತ ಬರ್ಕೊಂಡ್ವಿ ಅಂತಂದ್ರೆ 4/3 ಸ್ಕ್ವೇರ್ ರೂಟ್ ಆಫ್ ಇದು 24 ಆದ್ರೆ ಇದು ವ್ಯಾಲ್ಯೂ ಏನಾಗುತ್ತೆ 10 ಆಗುತ್ತೆ. ಸೊ 24 ಇಂಟು 10 ಟು ದಿ ಪವರ್ ಆಫ್ 10. 24ಗೆ ಸ್ಕ್ವೇರ್ ರೂಟ್ ಅಂತ ತಗೊಳ್ಬೋದು ನೀವು. 8 3s ಅಥವಾ 4 ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 4 6 ಈ ತರ ತಗೋಬಹುದು ನೀವು. 4 6 ಅನ್ನು ಅಥವಾ 25 ವೆರಿ ನಿಯರ್ ಟು 25 ಅಂದ್ರೆ 5 ಅಂತ ತಗೋಣ. ರಫ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. 4/3 ಇಂಟು 5 ಇಂಟು 10 ಟು ದಿ ಪವರ್ ಆಫ್ 5. 4 5s so 20 divided by 3 6 point something ಅನ್ನೋ ಆನ್ಸರ್ ಬರುತ್ತೆ. 6.3 ಸಮಥಿಂಗ್ ಆನ್ಸರ್ ಬರುತ್ತೆ. 6.3 into 10 to the power of 5 ಮೀಟರ್ ಪರ್ ಸೆಕೆಂಡ್. ಸೊ 6 ಪಾಯಿಂಟ್ ಆನ್ಸರ್ ಅಲ್ಲಿ ಯಾವ್ದಿದೆ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ಸ್ ಚೆಕ್ ಮಾಡ್ಕೊಳ್ಳಿ. 6 ಪಾಯಿಂಟ್ ಸಮಥಿಂಗ್ ಅಲ್ಲಿ ಆನ್ಸರ್ ಯಾವ್ದಿದೆಪ್ಪ 6.46 ಇದೆ, 3 ಇದೆ, 8.54 ಇದೆ, 10.36 ಇದೆ ಇಂಟು 10 to the power of 5. ಕೆಲವು 8 ಇದೆ, ಕೆಲವು 6 ಇದೆ. 10 to the power of 5 ಇರೋದು ಎರಡೇ ಆಪ್ಷನ್. ಒಂದು 6.46 ಇನ್ನೊಂದು 10.36. ಸೊ ನಮ್ಮ ಕನ್ಕ್ಲೂಷನ್ ಆಯಿತು v is equals to 6.46 into 10 to the power of 5 meter per second. So this is very close answer. Clear? Yes. Note it down and go for next question. Option ಯಾವುದು ಅಂತ clear ಆಯಿತು. So option 1 is the right answer. Go for next question. Question number 4. So go for fourth question. 1 mole of a monoatomic ideal gas. ಸೊ ಕ್ವಶನ್ ಹೇಳ್ತಾ ಇದ್ದಾರೆ 1 mole ಆಫ್ monoatomic ideal gas. monoatomic ಅದು ನೆನಪಿರಲಿ. undergoes the process A to B in the given PV diagram. The major heat capacity for this process is. ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಮೇಜರ್ ಹೀಟ್ ಕೆಪಾಸಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಗ್ರಾಫ್ನ ನೋಡ್ಕೊಳ್ಳಿ. ಗ್ರಾಫ್ ನೋಡ್ಕೊಂಡು ಆನ್ಸರ್ನ ನಾವು ಚೂಸ್ ಮಾಡಿ. ಫಸ್ಟ್ ಗ್ರಾಫ್ನ ನೀಟಾಗಿ ಬರ್ಕೊಳ್ಳಿ. ಗ್ರಾಫ್ ಅನಲೈಸೇಷನ್ ಕರೆಕ್ಟ್ ಆಗಿತ್ತು. ಆಮೇಲೆ ಏನೇನು ಡೇಟಾ ನಾವು ಬರ್ಕೋಬೇಕನ್ನೋ ಗೊತ್ತಾಯ್ತು ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. Okay, so this is the graph they given. ಇದನ್ನ v0 ಕೊಟ್ಟಿದ್ದಾರೆ, 5v0 ಕೊಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಅದ್ರ ವ್ಯಾಲ್ಯೂ ಹೇಳ್ತಿದ್ದಾರೆ. ದಿಸ್ ಇಸ್ 3p0, ದಿಸ್ ಇಸ್ 6p0 ಲೈಕ್ ದಿಸ್. ಈ ತರ ಕೊಟ್ಟಿದ್ದಾರೆ a ಇಂದ b, a to b. ಕ್ಲಿಯರ್ ಆಯ್ತಾ? ಫಾರ್ ಫಸ್ಟ್ ವರ್ಡ್ ಹೇಳ್ತಾ ಇದ್ದಾರೆ ದಟ್ ಈಸ್ ಫಾರ್ monoatomic. monoatomic ಅಂತಂದ್ರೆ ವಿ ನೋ ದಟ್ CV is equals to, ಬಿಕಾಸ್ ಅವ್ರು ಕೇಳ್ತಿರೋದೇ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ ದ ಮೇಜರ್ ಹೀಟ್ ಕೆಪಾಸಿಟಿ ಫಾರ್ ದಿಸ್ ಪ್ರೋಸೆಸ್ ಅಂದ್ರೆ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ದಟ್ ಈಸ್ 3R/2 ಬರುತ್ತೆ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ monoatomic ಗೆ. ಅದಾಗೆ ಉಳಿಸ್ಕೊಳ್ಳೋಣ. ಫಸ್ಟ್ ಹೀಟ್ ಕೆಪಾಸಿಟಿ ಬೇಕು ಅಂತಂದ್ರೆ ಅಮೌಂಟ್ ಆಫ್ ಚೇಂಜ್ ಇನ್ ಹೀಟ್ ವಿತ್ ರೆಸ್ಪೆಕ್ಟ್ ಟು ದ ಟೆಂಪರೇಚರ್ ವೇರಿಯೇಷನ್ ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಟಿ. ಅಕಾರ್ಡಿಂಗ್ ಟು ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನಾವು ಡೆಲ್ಟಾ ಕ್ಯೂ ಏನಂತ ಬರ್ಕೋಬಹುದು ದಟ್ ಈಸ್ ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. therefore delta u by delta t, delta w by delta t. Delta u by delta t is nothing but CV, constant volume, specified constant volume, plus amount of change in work W ಅಂತ ತಗೋತೀನಿ divided by delta t. ಇದು ನಮ್ಮ ಕೆಲಸ. ಫಸ್ಟ್ ಡೆಲ್ಟಾ ಟಿ ಸಾಲ್ವ್ ಮಾಡೋಕ್ಕಿಂತ ಮುಂಚೆ CV ಅಂದ್ರೆ ಗೊತ್ತಿದೆ ಈಗ 3R/2 ಅಂತ ಇದೆ, ವ್ಯಾಲ್ಯೂ ಸಿಕ್ತು. W ಬೇಕು, ಡೆಲ್ಟಾ ಟಿ ಬೇಕು. ವರ್ಕ್ ಡನ್ ಬೇಕು ಅಂತಂದ್ರೆ ನಾವು ಯಾವ್ದಕ್ಕೆ ಹೋಗ್ಬೇಕು ಏರಿಯಾ ಅಂಡರ್ PV ಡಯಾಗ್ರಾಮಿಗೆ ಹೋಗ್ಬೇಕು. ಏರಿಯಾ ಅಂಡರ್ PV ಡಯಾಗ್ರಾಮ್. ಸೊ PV ಡಯಾಗ್ರಾಮ್ ಅಲ್ಲಿ ಏರಿಯಾ ತಗೊಳ್ಬೇಕು ಅಂತಂದ್ರೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಎರಡು ಏರಿಯಾ ಇದೆ. ದಿಸ್ ಇಸ್ ಒನ್ ಏರಿಯಾ, ದಿಸ್ ಇಸ್ ಅನದರ್ ಏರಿಯಾ. ಆಯ್ತಾ, ಎರಡು ಏರಿಯಾಸ್ ಇದೆ. ಸೊ ಟೋಟಲ್ ವರ್ಕ್ ಡನ್ ತಗೊಂಡಾದ್ರೆ ದಿಸ್ ಇಸ್ ಫಸ್ಟ್ ಏರಿಯಾ ಅಂಡ್ ದಿಸ್ ಇಸ್ ಸೆಕೆಂಡ್ ಏರಿಯಾ ಅಂತ ತಗೊಂಡ್ರೆ ಫಸ್ಟ್ ಏರಿಯಾ ಪ್ಲಸ್ ಸೆಕೆಂಡ್ ಏರಿಯಾ. ಫಸ್ಟ್ ಏರಿಯಾ ಹೇಳುತ್ತೆ ಲೆಂತ್ ಇಂಟು ಬ್ರೆಡ್ತ್ ಅಂತ ತಗೊಂಡ್ವಿ. ಓಕೆ, ಇವರಿಬ್ರು ಮಧ್ಯೆ ಡಿಫ್ರೆನ್ಸ್ ಎಷ್ಟಾಗುತ್ತೆ 4v0 ಆಗುತ್ತೆ ಅಂಡ್ ಇಲ್ಲಿ ಎಷ್ಟಾಗುತ್ತೆ 3p0 ಆಗುತ್ತೆ. ಸೊ 3p0 ಇಂಟು 4v0 ಪ್ಲಸ್ ಟ್ರಯಾಂಗಲ್ ಇದೆ ಅಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್
half into base into height, base into height. Base is to 4 v naught, height is to 6 p naught minus 3 p naught, 3 p naught. So 3 p naught 4 v naught. Correct appa? 2 ones are 2 twos are 2 v naught height. Therefore work done is equals to 4 threes are 12 p naught v naught plus ಇಲ್ಲಿ 2 ones are 2 twos are 3 twos ಎಷ್ಟಾಯ್ತು 6 p naught v naught. That is equals to ಎರಡನ್ನು ಆಡ್ ಮಾಡಿದ್ರೆ 18 p naught v naught. ಕ್ಲಿಯರ್? 18 p naught ಮತ್ತೆ v naught. W ಸಿಕ್ತು, ಬಟ್ ಏನ್ ಬೇಕು? ಡೆಲ್ಟಾ ಟಿ ಬೇಕು. ಡೆಲ್ಟಾ ಟಿ ಅಂತ ತಗೊಳ್ಳೋಣ ಅಂತಂದ್ರೆ ಟೆಂಪರೇಚರ್ ಡಿಫರೆನ್ಸ್ T2 minus T1. We know the expression of that. PV is equals to nRT. T1 n is equals to 1 ಇದೆ, ಸೊ ಬಿಟ್ಬಿಡೋಣ. T is equals to ಏನು ಬರುತ್ತೆ? PV by R ಅಂತ ಬರುತ್ತೆ. ನೆಕ್ಸ್ಟ್ T2 ಅಂದ್ರೆ ಏನಾಗುತ್ತೆ? PV by R. So P1 V1, P2 V2. This is V1, this is V2. This is P1, this is P2. ಕ್ಲಿಯರ್ ಆಯ್ತು ಅಂತ ಅನ್ಕೋತೇನೆ. ಸೊ ನಮಗಿರೋ ಫಾರ್ಮುಲಾ ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು T2 minus T1. T2 P2 V2 by R. P2 V2 P2 6 P naught 5 V naught. 6 5s are 30. 30 V naught by R minus 30 P naught V naught. P naught V naught minus R. ಕರೆಕ್ಟಾ? ನೆಕ್ಸ್ಟ್ P1 V1 ತಗೊಳ್ಳೋಣ. ಸೊ P1 V1 ಎಷ್ಟು ಬರುತ್ತೆ ನೋಡಪ್ಪ. P1 ವ್ಯಾಲ್ಯೂ ಎಷ್ಟಿದೆ? 3 P naught, V1 ವ್ಯಾಲ್ಯೂ V naught ಇದೆ. 3 P naught 3 into 1 3 ಆಗುತ್ತೆ. ಸೊ 3 P naught V naught divided by R ಆಗುತ್ತೆ. ಏನ್ ಕಾಮನ್ ತಗೊಳ್ಳೋಣ? ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು P naught V naught by R. ಹೌದಾ? 30 minus 3 ಬರುತ್ತೆ. Then that value is 27 P naught V naught divided by R. ಡೆಲ್ಟಾ ಟಿ ಸಿಕ್ತು, ಬಟ್ ವಿ ನೀಡ್ ಏನು? ಸ್ಪೆಸಿಫಿಕ್ ಹೀಟ್ ಸಿ ವ್ಯಾಲ್ಯೂ ಬೇಕು. ಸೊ ಸಿ ಇಸ್ ಈಕ್ವಲ್ಸ್ ಟು ಸಿ ವಿ ಅಂತಂದ್ರೆ ಏನಿದೆಯಪ್ಪ? 3R by ಮೊನೋಟಾಮಿಕ್ಗೆ 3R by 2 ಪ್ಲಸ್ ಡಬ್ಲ್ಯೂ ಅಂದ್ರೆ ಏನಿದೆಯಪ್ಪ? 18 P naught V naught ಇದೆ ಡಿವೈಡೆಡ್ ಬೈ ಡೆಲ್ಟಾ ಟಿ. ಈಗ ಕ್ಯಾಲ್ಕುಲೇಟ್ ಮಾಡಿದ್ವಿ. ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು 27 P naught V naught by R. R ಮೇಲ್ ಹೋಗುತ್ತೆ. P naught V naught ಕ್ಯಾನ್ಸಲ್, P naught V naught ಕ್ಯಾನ್ಸಲ್. 9 ಇಂದ 9 2s 9 3s. So C is equals to 3R plus 2R divided by 3 2s ಎಷ್ಟಾಗುತ್ತೆ? 6 ಆಗುತ್ತೆ. ಕರೆಕ್ಟ್ ಅಪ್ಪ? 3 2s 6. ಸೊ ಹಿಂಗೆ ಬರ್ಕೋಬೋದಾ? ತಪ್ಪಾಗತ್ತೆ. ಹೌದು. ಸೊ 3R by 2 ಆಗುತ್ತೆ, 2R by 3 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂತ ಅನ್ಕೊಳಪ್ಪ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 3 3s 9 ಆಗುತ್ತೆ, 2 2s 4 ಆಗುತ್ತೆ. 9 plus 4 ಎಷ್ಟಾಗುತ್ತೆ? 13 ಆಗುತ್ತೆ. 13 ಈಗ ನೀನು 3 2s ಏನು ಮಾಡ್ಬೋದು? 6 ಆಗುತ್ತೆ. 13 by 6R is the exact answer for this specific heat. ಆಪ್ಷನ್ ನೋಡ್ಬೋದಾಗಿದ್ರೆ ಓಕೆ, ಆಪ್ಷನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಹೇಳುತ್ತೆ 13 by 6R. ಓಕೆ, 13 by 6R. ಮತ್ತೆ ಮಿಕ್ಕಿದ ಆಪ್ಷನ್ ನೋಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ದಟ್ ಪ್ರಾಬ್ಲಮ್ ಅಷ್ಟೇ ಡೀಟೇಲ್ ಆಗಿದೆ. ರೀಸನ್ ಇಷ್ಟೇ, ನೋಡೋಕೆ ಈಸಿ ಅಂತ ಅನ್ಸುತ್ತೆ ಪ್ರಾಬ್ಲಮ್ ಗ್ರಾಫ್ ನೋಡಿದ ತಕ್ಷಣ, ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದ ಕ್ವಾಂಟಿಟಿನೇ ಬೇರೆ ಇರುತ್ತೆ. ಸೊ ಮಲ್ಟಿಪಲ್ ಕಾನ್ಸೆಪ್ಟ್ಸ್ ನಮಗೆ ಕ್ಲಿಯರ್ ಆಗಿತ್ತು ಅಂದ್ರೆ ಆನ್ಸರ್ ಈಸಿಯಾಗಿ ಸಾಲ್ವ್ ಮಾಡ್ತಾ ಬರ್ಬೋದು. ಓಕೆ, ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 5. So go for next question. Question number 5. The fusion of a heavy nucleus gives, in general, two smaller nuclei. Howdo? Splits into heavier nucleus is splits into two lighter nuclei. 2 or 3 neutrons. Okay. ಅದ್ರ ಜೊತೆ 2 ನ್ಯೂಟ್ರಾನ್ಸ್ ಅಥವಾ 3 ನ್ಯೂಟ್ರಾನ್ಸ್ ನ ಎಮಿಟ್ ಮಾಡುತ್ತೆ. Some beta particles and some gamma particles, radiations. Okay. It is always true that the nuclei produced ಅಂತ ಇದೆ. ಸೊ ಹಂಗೆ ಕನ್ಫರ್ಮ್ ಮಾಡಿದ್ವಿ ಅಂದ್ರೆ ದಿಸ್ ಇಸ್ ಅನ್ ಹೆವಿ ನ್ಯೂಕ್ಲಿಯಸ್, ಇಟ್ ಸ್ಪ್ಲಿಟ್ ಇಂಟು 2 ಲೈಟರ್ ನ್ಯೂಕ್ಲಿಯಾನ್ಸ್. ಅವ್ರು ಹೇಳ್ತಾರೆ 2 lighter nucleus in general, 2 smaller nuclei, 2 or 3 neutrons. Okay, some beta particles and gamma radiations. It is always true that nuclei produced have total rust mass. Okay, rust mass is greater than that of the original nucleus. Okay, ಬರೋ rust mass ಇದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಲೈಟರ್ ನ್ಯೂಕ್ಲಿಯೈ, ಇದಕ್ಕಿಂತ ಏನು ಮಾಸ್ ಜಾಸ್ತಿ ಇರಲ್ಲ. ಸೊ ಫಸ್ಟ್ ಆಪ್ಷನ್ ಇಸ್ ದ ರಾಂಗ್ ಆನ್ಸರ್.
ಸೆಕೆಂಡ್ ಹೇಳ್ತಾರೆ ಹ್ಯಾವ್ ಲಾರ್ಜ್ ಕೈನೆಟಿಕ್ ಎನರ್ಜಿ ದಟ್ ಕ್ಯಾರಿ ಆಫ್ ದ ಗ್ರೇಟರ್ ಪಾರ್ಟ್ ಆಫ್ ದಿ ಎನರ್ಜಿ ರಿಲೀಸ್ಡ್. ಆಬ್ವಿಯಸ್ಲಿ ಇದು ಫ್ಯೂಷನ್ ಇಂದ ಆಗ್ತಾ ಇರೋ ಪ್ರೋಸೆಸ್, ಫಿಷನ್ ಪ್ರೋಸೆಸ್ ನೋಡ್ಕೋಬೇಕು. ಇಲ್ಲಿ ಆಗ್ತಿರೋದು ಫಿಷನ್ ಪ್ರೋಸೆಸ್, ಸ್ಪ್ಲಿಟಿಂಗ್ ಆಫ್ ದಿಸ್ heavy nucleus into nucleons ಅಂತಂದ್ರೆ automatically there is a liberation of energy, and that liberation of energy is transferred in the form of kinetic energy. That's why this particles will propagate with high speed, more speed ಅಲ್ಲಿ ಲಿಬರೇಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಅವ್ರು ಹೇಳ್ತಾರೆ ಟ್ರಾವೆಲ್ ಇನ್ ಎಕ್ಸಾಕ್ಟ್ಲಿ ಅಪೋಸಿಟ್ ಡೈರೆಕ್ಷನ್ಸ್, ಅಂದ್ರೆ ಇದೇ ಬೇರೆ ಅಪೋಸಿಟ್ ಡೈರೆಕ್ಷನ್ ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಲೈಕ್ ದಟ್. ಹ್ಯಾವ್ ನ್ಯೂಟ್ರಾನ್ ಟು ಪ್ರೋಟಾನ್ ರೇಷಿಯೋಸ್ ದಟ್ ಆರ್ ಟು ಲೋ ಫಾರ್ ಸ್ಟೆಬಿಲಿಟಿ ಅಂತ ಇದೆ. ನ್ಯೂಟ್ರಾನ್ ಮತ್ತೆ ಪ್ರೋಟಾನ್ ನ ರೇಡಿಯಸ್ ತಗೊಂಡ್ಬಿದ್ರೆ, ರೇಷಿಯೋ ತಗೊಂಡ್ಬಿದ್ರೆ ಟೂ ಲೋ ಫಾರ್ ಸ್ಟೆಬಿಲಿಟಿ ಅಂತ ಇದೆ. ಇಟ್ಸ್ ಆಕ್ಚುಲಿ ಎರಡು ರೇಷಿಯೋ ತಗೊಂಡ್ವಿ ಅಂತಂದ್ರೆ ಇದ್ರ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಬರುತ್ತೆ, ನಾಟ್ ಇನ್ ಲೋ ಸ್ಟೇಬಲ್. ಹಂಗೆ ಕನ್ಫರ್ಮ್ ತಗೊಂಡ್ರೆ ಇಟ್ಸ್ ಕೈನೆಟಿಕ್ ಎನರ್ಜಿ ಈಸ್ ಗ್ರೇಟರ್. ಯಾರ್ದು? ನ್ಯೂಕ್ಲಿಯಾನ್ಸ್. ಯಾರಿಗೆ ಕಂಪೇರ್ ಮಾಡಿದ್ರೆ? ನ್ಯೂಕ್ಲಿಯಸ್ಗೆ ಕಂಪೇರ್ ಮಾಡಿ. ದೆನ್ ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಓಕೆ, note it down and go for next question. Question number 6. Go for sixth question. 2 moles of helium gas is taken from state A to state B as shown in the PT graph. Graph ಕೊಟ್ಟಿದ್ದಾರೆ, pressure versus temperature graph. Okay, this is the value of pressure. This is the temperature 200 Kelvin. This is the temperature 500 Kelvin. ಇವರಿಬ್ರು ಮಧ್ಯ ಡಿಫರೆನ್ಸ್ ಆಫ್ ಟೆಂಪರೇಚರ್ ಇದೆಯಲ್ಲ, ದಟ್ ಈಸ್ dt ಅಂತ ತಗೊಳ್ಳೋಣ, ಅಥವಾ ಡೆಲ್ಟಾ ಟಿ ಅಂತ ತಗೊಂಡ್ರೆ ದಟ್ಸ್ ವ್ಯಾಲ್ಯೂ ಇಸ್ 300 ಕೆಲ್ವಿನ್ ಆಗುತ್ತೆ. ಪ್ರೆಷರ್ ವ್ಯಾಲ್ಯೂ ಕೊಟ್ಟಿದ್ದಾರೆ 2 × 10⁵ ಪ್ಯಾಸ್ಕಲ್. ದಿಸ್ ಇಸ್ ದ ಪ್ರೆಷರ್ ಗಿವನ್. ಕ್ಲಿಯರ್? ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ದ ವರ್ಕ್ ಡನ್ ಬೈ ದ ಗ್ಯಾಸ್ ಡ್ಯೂರಿಂಗ್ ದ ಪ್ರೋಸೆಸ್ ಎಕ್ಸ್ಪ್ರೆಸ್ಡ್ ಇನ್ ಜೌಲ್ಸ್ ಈಸ್. ವರ್ಕ್ ಡನ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇದೆ. ವರ್ಕ್ ಡನ್ ಬೇಕು ಅಂತಂದ್ರೆ ಅವ್ರು ಹೇಳ್ತಿರೋದು ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರೆ 2 ಅಂತ ಹೇಳಿ. ಸೊ ಡೈರೆಕ್ಟ್ ಫಾರ್ಮುಲಾ ಏನ್ ಸರ್ ವರ್ಕ್ ಡನ್ ಗೆ ಫಾರ್ಮುಲಾ? W is equals to N into R into dt. ಫಾರ್ಮುಲಾ ಹೇಗೆ ಬರುತ್ತೆ? ಬೈ ಯೂಸಿಂಗ್ ದಿಸ್ ಪ್ರೆಷರ್ ವರ್ಸಸ್ ಚೇಂಜ್ ಇನ್ ವಾಲ್ಯೂಮ್, dV is equals to P into dV can be written as, ಅದನ್ನ ನೀವೇನಂತ ಬರ್ಕೋಬಹುದು? N into ಕಂಡೀಷನ್ಸ್ ಅಲ್ಲಿ ಬರ್ಕೋಬಹುದು. N into ಕಂಡೀಷನ್ ಬರ್ಕೊಂಡ್ರಿ ಅಂತಂದ್ರೆ ಒಂದು Cp ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನೊಂದು Cv ಮೇಲೆ ಡಿಪೆಂಡ್ ಆಗುತ್ತೆ. NCp into dt minus NCv into dt. ಸೊ PdV is equals to N into dt ಹಾಗೆ ಬರ್ಕೊಂಡ್ವಿ ಅಂತ ಅನ್ಕೋ, ಕಾಮನ್ ತಕೊಂಡ್ವಿ. Cp minus Cv ಆಗುತ್ತೆ. ಮೇಯರ್ಸ್ ಈಕ್ವೇಶನ್ ಪ್ರಕಾರ Cp minus Cv ಅಂದ್ರೆ R ಬರುತ್ತೆ. therefore PdV is equals to N into dt, that is into R. Pressure into change in volume ಅಂದ್ರೆ ಏನು ಬರುತ್ತೆ? ವರ್ಕ್ ಡನ್. therefore work done is equals to N into dt into R. so we get the formula. ಸ್ಟ್ಯಾಂಡರ್ಡ್ ಫಾರ್ಮುಲಾ ಸಿಕ್ತು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ N ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 2 ಮೋಲ್ಸ್ ಕೊಟ್ಟಿದ್ದಾರೆ. R ವ್ಯಾಲ್ಯೂ R ಅಂತಾನೆ ತಗೋಣ, ಇಂಟು ಚೇಂಜ್ ಇನ್ ಟೆಂಪರೇಚರ್ ಇದೆಯಲ್ಲ 300 ಕೆಲ್ವಿನ್ ಇದೆ. ಸೊ 300 ನ ಬರ್ಕೋಣ. ಸೊ ವರ್ಕ್ ಡನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 300 into 2 ಎಷ್ಟಾಗುತ್ತೆ? 600 R. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಆಪ್ಷನ್ ನೋಡೋಣ. ಆಪ್ಷನ್ ಏನಿದೆಪ್ಪ? ಸೊ ಫಸ್ಟ್ ಒನ್ ಕೊಟ್ಟಿದ್ದಾರೆ, ದಟ್ ಈಸ್ 600 R, 1000 R, 6 × 10⁻⁷ R, 400 R. So first option is the right answer. Okay, note it down and go for next question. Question number 7. So go for seventh question. In a vibration magnetometer, the time period of a bar magnet oscillating in the horizontal component of Earth's magnetic field is 2 seconds. So first ಅವರು ಟೈಮ್ ಪೀರಿಯಡ್ ನ ಕೊಡ್ತಾ ಇದ್ದಾರೆ. ಎಷ್ಟು ಸೆಕೆಂಡ್ ಕೊಡ್ತಾ ಇದ್ದಾರೆ? 2 ಸೆಕೆಂಡ್ ಕೊಡ್ತಾ ಇದ್ದಾರೆ. When a magnet is brought near the parallel to it, the time period reduces to 1 second. ಇನ್ನೊಂದು ಅವ್ರು ಹೇಳ್ತಾ ಇದ್ದಾರೆ ಸೆಕೆಂಡ್ ಟೈಮ್ ಪೀರಿಯಡ್, ಇದು T1 2 ಸೆಕೆಂಡ್ ಆಯ್ತು ಅಂದ್ರೆ 2 ಹೇಳ್ತಾ ಇದ್ದಾರೆ 1 ಸೆಕೆಂಡ್ಗೆ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಅವ್ರು ಏನ್ ತಗೊಂಡಿದ್ದಾರೆ ನೋಡಿ, the ratio of H by F of the horizontal component of H and the field F due to the magnet will be ಅಂತ ಇದೆ. ಹಂಗ್ ತಗೊಂಡ್ರೆ ಫಸ್ಟ್ ಟೈಮ್ ಪೀರಿಯಡ್ ಇದೆಯಲ್ಲ, ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ H. H ಅಂತಂದ್ರೆ ಏನ್ ಬರುತ್ತೆ? ಮ್ಯಾಗ್ನೆಟೈಸಿಂಗ್ ಫೀಲ್ಡ್. T is inversely proportional to 1/h, root of H. ಹಂಗ್ ಫಾರ್ಮುಲಾ ತಗೊಂಡ್ರೆ ಏನ್ ಬರುತ್ತಪ್ಪ? T1/T2 is equals to square root of H2/H ಅಂತ ಬರುತ್ತೆ.
ಬಟ್ ಅವ್ರು ಸೆಕೆಂಡ್ ಹೇಳಿದಾರೆ ನೋಡಿ, 1 ಸೆಕೆಂಡ್ ಏನಾದಾಗ ರೇಷಿಯೋ ಆಫ್ ಎಚ್ ಬೈ ಎಫ್ ಆಫ್ ದ ಹಾರಿಜಾಂಟಲ್ ಕಾಂಪೊನೆಂಟ್ ಎಚ್ ಅಂಡ್ ದ ಫೀಲ್ಡ್ ಎಫ್ ಡ್ಯೂ ಟು ಮ್ಯಾಗ್ನೆಟ್ ವಿಲ್ ಬಿ ಏನಾಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಇಲ್ಲಿ ಎಚ್ ಇದೆ ಅಂತಂದ್ರೆ ಫಸ್ಟ್ T1 is equals to 2 ಸೆಕೆಂಡ್ ಕೊಟ್ಟಿದ್ದಾರೆ ಅಂದ್ರೆ ನೆಕ್ಸ್ಟ್ T2 is equals to ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಹ್ಯಾಡ್ ಅಪ್ ಆಯ್ತು ಅಂತಂದ್ರೆ ಫಾರ್ಮುಲಾ ಚೇಂಜ್ ಆಗುತ್ತೆ. H2 ಕ್ಯಾನ್ ಬಿ ರಿಟರ್ನ್ ಆಸ್ H ಪ್ಲಸ್ ಎಫ್, ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಆಡ್ ಆಗುತ್ತೆ. ಬಟ್ ಫಸ್ಟ್ ಇರೋ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಎಷ್ಟಿರುತ್ತೆ, ಎಚ್ ಇರುತ್ತೆ. T1 by T2, T1 ಎಷ್ಟು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, ಡಿವೈಡ್ ಬೈ 1 ದಟ್ ಈಸ್ ಈಕ್ವಲ್ಸ್ ಟು, ಈ ಕಡೆ ಸೈಡ್ ಇರೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನ್ ಮಾಡೋಣ, ಸ್ಕ್ವೇರ್ ಆನ್ ಬೋತ್ ಸೈಡ್. ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿದ್ರೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಎಚ್ ಬೈ ಎಚ್ ಪ್ಲಸ್ ಎಫ್ ಡಿವೈಡ್ ಬೈ ಎಚ್. 2 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತಪ್ಪ, 4 ಆಗುತ್ತೆ. ಸೊ 4 ಈ ಎಚ್ ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, 4h ಇಸ್ ಈಕ್ವಲ್ಸ್ ಟು ಎಚ್ ಪ್ಲಸ್ ಎಫ್. ಎಚ್ ಆ ಕಡೆ ಹೋದ್ರೆ 3h ಆಗುತ್ತೆ, 3h ಇಸ್ ಈಕ್ವಲ್ಸ್ ಟು ಎಫ್. ನಿಮಗೆ ಕ್ವಶನ್ ಕೇಳಿರೋದೇನು, ಎಚ್ ಬೈ ಎಫ್ ಕೇಳಿದ್ದಾರೆ. ಸೊ ಎಚ್ ಬೈ ಎಫ್ ಇಸ್ ಈಕ್ವಲ್ಸ್ ಟು ಎಫ್ ಈ ಕಡೆ ಹೋಗುತ್ತೆ, 3 ಈ ಕಡೆ ಬರುತ್ತೆ, 1/3 ಇಸ್ ದ ರೈಟ್ ಆನ್ಸರ್. ಎಚ್ ಬೈ ಎಫ್ ಇಸ್ ಈಕ್ವಲ್ಸ್ ಟು 1/3 ಇದೆಯಾ ಆಪ್ಷನ್. ಓಕೆ, ನೀವು ಅಬ್ಸರ್ವ್ ಮಾಡಿದ್ರೆ ಅಂತ ಅನ್ಕೋತೀನಿ, ಆಪ್ಷನ್ಸ್ ಇದೆ. ಸೊ ಆನ್ಸರ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಗೋ ಫಾರ್ ದಟ್ ಆಪ್ಷನ್ಸ್. ಆಪ್ಷನ್ಸ್ 1/3 ಇರೋದು ಫೋರ್ತ್ ಆಪ್ಷನ್. ನೋಡಿ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ನೋಡಪ್ಪ. The average translational kinetic energy of molecules of ideal gas at 47 degrees centigrade will be. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, average translational kinetic energy. ಸೊ kinetic energy ಟ್ರಾನ್ಸ್ಲೇಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ದಟ್ ಈಸ್ ಈಕ್ವಲ್ಸ್ ಟು, ಈಕ್ವೇಶನ್ ಪ್ರಕಾರ ತಗೊಂಡ್ವಿ ಅಂತಂದ್ರೆ 3/2 kb ಇಂಟು ಟಿ. kb ಅಂತಂದ್ರೆ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್. 3/2 ಇಂಟು ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ 1.38 ಇರುತ್ತೆ. ನಾನು 1.4 ಬರ್ಕೋತಾ ಇದ್ದೀನಿ, ಇಂಟು 10⁻⁻23 ಇಂಟು ಟಿ. ಟೆಂಪರೇಚರ್ ಹೇಳ್ತಾ ಇದಾರೆ ಎಷ್ಟು ಡಿಗ್ರಿ, 47 ಡಿಗ್ರಿ ಸೆಲ್ಸಿಯಸ್ ಹೇಳ್ತಾರೆ. ಸೊ 47 ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ ಅದಕ್ಕೆ ಕೆಲ್ವಿನ್ ಆಡ್ ಮಾಡಿದ್ರೆ, ಸೊ 273 ಆಡ್ ಮಾಡಿದ್ರಿ ಅಂತಂದ್ರೆ ಟೆಂಪರೇಚರ್ ಬಿಕಮ್ಸ್ 320 ಕೆಲ್ವಿನ್ ಆಗುತ್ತೆ. ಸೊ ಇಲ್ಲೇ ಬರ್ಕೊಳ್ಳೋಣ, 320 ಇದೆ. ಸೊ 320 ಇಂಟು 10⁻1 ಅಂತ ಬರ್ಕೋತೀನಿ. ಆಯ್ತಾ, ಏನ್ ವ್ಯಾಲ್ಯೂ, ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ತಗೊಂಡಾಗ. ಬಟ್ ನಿಮ್ ಆನ್ಸರ್ಸ್ ಕೈನೆಟಿಕ್ ಎನರ್ಜಿ ಇರೋದು ಜೌಲ್ ಎಲೆಕ್ಟ್ರಾನೋಟ್ ಅಲ್ಲ ನೋಡ್ಕೊಳ್ಳಿ. ಆನ್ಸರ್ಸ್ ಇರೋದು ಅದರಲ್ಲಿ ಎಲೆಕ್ಟ್ರಾನೋಟ್. ಸೊ ದೆನ್ ನಾನೇನ್ ಮಾಡಬೇಕು, ಜೌಲ್ ಮಾಡಿರೋ ವ್ಯಾಲ್ಯೂನ ಎಲೆಕ್ಟ್ರಾನೋಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ಎಲೆಕ್ಟ್ರಾನೋಟ್ ಇಂದ ಜೌಲಿಗಾದ್ರೆ ಮಲ್ಟಿಪ್ಲೈ ಬೈ 1.6 into 10⁻19. ಬಟ್ ಜೌಲ್ ಇಂದ ಎಲೆಕ್ಟ್ರಾನೋಟ್ ಅಂದ್ರೆ ಡಿವೈಡೆಡ್ ಬೈ 1.6 into 10⁻19. Therefore, kinetic energy translational value is equals to 3/2 into 1.4 into 32 into ಇಲ್ಲಿ ವ್ಯಾಲ್ಯೂ ಇದೆಯಲ್ಲ ಡಿವೈಡೆಡ್ ಬೈ ಏನ್ ಮಾಡ್ತೀನಿ, 1.6 into 10⁻19. ಸೊ ನೆನಪಿರ್ಲಿ, 1.4 ಇದೆ, 1.6 ಇದೆ. ಈ 1.4 ನ 14 ಮಾಡ್ಕೋತೀನಿ, 1.6 ನ 16 ಮಾಡ್ಕೋತೀನಿ. ಸೊ ಎರಡರಲ್ಲೂ ಕೂಡ ಪವರ್ಸ್ ನೀವು ತಗೊಂಡ್ಬೋದು, ಕ್ಯಾನ್ಸಲ್ ಆಗುತ್ತೆ, ಏನು ಚೇಂಜಸ್ ಆಗೋದಿಲ್ಲ. -19 ಮೇಲೆ ಹೋದ್ರೆ +19 ಆಗುತ್ತೆ, +19 +1 +20 ಆಗುತ್ತೆ, +20 -23 ಏನಾಗುತ್ತೆ, ಇಂಟು 10⁻³ ಬರುತ್ತೆ. 16 1s 16 2s 2 ಏನಾಯ್ತು, ಕ್ಯಾನ್ಸಲ್ ಆಯ್ತು. 14 into 3 ಅಂತಂದ್ರೆ 42 ಬರುತ್ತೆ. ಸೊ ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು, ರಫ್ ಆಗಿ ತಗೊಂಡ್ರೆ 42 ಇಂಟು 10⁻³ ಇದೆ. ನೆನಪಿರ್ಲಿ, ಯೂನಿಟ್ ಎಲೆಕ್ಟ್ರಾನ್ ವೋಲ್ಟ್ ಜೌಲ್ ಅಲ್ಲ. ನಿಮ್ಮ ಆಪ್ಷನ್ಸ್ 42 ಅಲ್ಲೇ ಇದೆಯಾ ಫಸ್ಟ್ ನೋಡ್ಕೊಳ್ಳಿ. 4.1 ಇದೆ, 4.1 ಇದೆ, 0.41 ಇದೆ, 0.41 ಇದೆ. 4.1 ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅಂದ್ರೆ 4.2 ಯಾಕೆ ಬಂತು ಅಂತ ಗೊತ್ತಾಗುತ್ತೆ ನಿಮ್ಗೆ, ಯಾಕಂದ್ರೆ ಇಲ್ಲಿ ವ್ಯಾಲ್ಯೂ ಸ್ವಲ್ಪ ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡಿದೆ. ಸೊ ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು 4.2 ಅಂದ್ರೆ ವ್ಯಾಲ್ಯೂ ಒಂದು ಕಡಿಮೆ ಆದ್ರೆ ಒಂದು ಪವರ್ ಜಾಸ್ತಿ ಆಗುತ್ತೆ. ದಟ್ ಈಸ್ 10⁻⁻² ಎಲೆಕ್ಟ್ರಾನ್ ವೋಲ್ಟ್. ಸರ್ ನಮಗೆ ಇಲ್ಲಿ 4.2 ಅಲ್ಲಿ ನೋಡಿದ್ರೆ 4.1 ಇದೆ. ರಫ್ ಕ್ಯಾಲ್ಕುಲೇಷನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ 4 ಪಾಯಿಂಟ್ ಸಮಥಿಂಗ್ ಅಲ್ಲಿ ಇದೆ, 10⁻². ಸೊ ಆಪ್ಷನ್ 1 is the right answer. Okay, note it down. Question number 8 and go for question number 9. Go for question number 9. Determine the ratio of Q1 by Q2 as lines, Q1 by Q2 as lines of force of 2 point charges are shown in the figure. So lines of charges na you observe ಮಾಡಿ, and this is taken as Q1 and this is taken as Q2. ನೀವು ಕೌಂಟ್ ಮಾಡಿದ್ರೆ Q1 ಇಂದ ಹೊರಡೆ ಹೋಗಿರೋ ನಂಬರ್ಸ್ ಇದೆಯಲ್ಲ, 1 2 3 4. ಓಕೆ,
ಅಪ್ ಟು 6 ತನಕ ಇದೆ. ಇದು 5 ಇದೆ, 6 ಇದೆ, 1 2 3 4 5 6. ಇಲ್ಲಿ ಮತ್ತೆ ಹೋಗಿದೆ ಇಲ್ಲಿ 1 2 3 1 2 3. ಸೊ Q2ಗೆ ಬಂದಿರೋದು Q1 ಇಂದ 1 2 3 1 2 3 6 ಬಂದಿದೆ, ಪ್ಲಸ್ Q1 ಇಂದ ಔಟ್ವರ್ಡ್ ಹೋಗಿರೋದು ಎಷ್ಟಿದೆ 1 2 3 4 5 6 ಔಟ್ವರ್ಡ್ ಬಂದಿದೆ 1 2 3 4 5 6. ಹೌದಾ? ಔಟ್ ಈ ಸೈಡು ಅಷ್ಟೇ 6 ಇದೆ. ಇದು 6, ಇದು 6, ಇಲ್ಲಿ 3, ಇಲ್ಲಿ 3. ಅಂದ್ರೆ Q1 ಇಂದ ಔಟ್ ಸೈಡ್ ಹೋಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆಯಲ್ಲ, 5 ಇದೆಯಲ್ಲ, ಫ್ಲಕ್ಸ್ ಇದೆಯಲ್ಲ, ದಟ್ ಈಸ್ ಈಕ್ವಲ್ಸ್ ಟು 12 ಆಯ್ತು. ಕರೆಕ್ಟಾ? ಅದೇ Q2ಗೆ ಬರ್ತಿರೋದು ಇದೆಯಲ್ಲ, ಇನ್ಸೈಡ್ ಬರ್ತಿದೆಯಲ್ಲ 5 2 ಇದೆಯಲ್ಲ, ಅದೆಷ್ಟಾಯ್ತು? ದಟ್ ಈಸ್ 6 ಆಯ್ತು. ಬಟ್ Q2ಗೆ ಟೋಟಲ್ ಆಗಿ ಫಸ್ಟ್ ಇಲ್ಲಿರೋದು ಔಟ್ವರ್ಡ್ ಇದೆಯಲ್ಲ 12 ಇದೆ, ಪ್ಲಸ್ ಇಲ್ಲ 2 3 ಪ್ಲಸ್ 3 6 ಇದೆ, ಅಂದ್ರೆ ಎಷ್ಟಾಯ್ತು ಟೋಟಲ್ 18 ಆಯ್ತು. Q2 ಬರ್ತಿರೋದು ಓನ್ಲಿ 6 ಲೈನ್ಸ್, 6 ಆಯ್ತು. ಕೇಳ್ತಿರೋದೇನು Q1 by Q2. ವಿ ನೋ ದಟ್ flux is directly proportional to charge. Therefore, Q1 by Q2 is equals to phi1 by phi2. So, phi1 by phi2 ತಗೊಂಡ್ರಿ ಅಂತಂದ್ರೆ ಒಂದು 18 ಇದೆ, 6 ಇದೆ. That is equals to 3 by 1. ಅಥವಾ ಆನ್ಸರ್ 3 ಆಗುತ್ತೆ. ಕರೆಕ್ಟಾ? ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಕ್ವಶನ್ ಚೇಂಜ್ ಮಾಡಲಿಲ್ಲ, ಸಾರಿ. I'm sorry. Determine the ratio of Q1 by Q2 as lines of force of 2 point charges as shown in the figure. So diagram ಕಾಣಿಸ್ತು ಅಂತ ಅನ್ಕೋತೀನಿ. This is a diagram and this is a conclusion. Okay. Option ಕೊಟ್ಟಿದ್ದಾರೆ 4 3 1 2 ಇದೆ. So option second is the right answer. Clear? Yes. Note it down and go for next question. Question number 10. 10 na 11 na 10. So go for next question. Question number 10. 4 identical blocks of length L are arranged one over the other as shown in the figure. The maximum distance of the uppermost block from the edge of the lowermost block is x, such that no block doubles. Find x. Doubles andre ಕೆಳಗಡೆ ಬೀಳೋದಿಲ್ಲ. x ನ find out ಮಾಡಿ ಅಂತ ಹೇಳ್ತೀವಿ. So diagram ನೀಟಾಗಿ ನೋಡ್ಕೊಳ್ಳೋಣ. This is the first block. Okay. So this is the second block. And this is the third block, and this is the fourth block. ಅವ್ರು ಹೇಳ್ತಾರೆ ಫಸ್ಟ್ ಪಾಯಿಂಟು ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನಂತ ಹೇಳ್ತೀರಪ್ಪ, ಎಕ್ಸ್ ಅಂತ ಹೇಳ್ತಾರೆ. ಈ ಎಕ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಇದು x1 ಆಗುತ್ತೆ, ಇದು x2 ಆಗುತ್ತೆ, ಇದು x3 ಆಗುತ್ತೆ. x1 ಅಂತ ತಗೊಂಡ್ವಿ ಅಂದ್ರೆ ಈ ಲೆಂತ್ ಅಲ್ಲಿ ಆಫ್ ಆಫ್ ದಿ ವ್ಯಾಲ್ಯೂ ಇರುತ್ತೆ. ಸೊ x1 is equals to length L/2 ಆಗುತ್ತೆ. ಓಕೆ. ಬಟ್ x2 ತಗೋಬೇಕಾದ್ರೆ ನೆನಪಿರ್ಲಿ ಈ ಎರಡನ್ನೂ ಯೂಸ್ ಮಾಡ್ಕೋಬೇಕು. ಓಕೆ, ಎರಡನ್ನೂ ಯೂಸ್ ಮಾಡ್ಕೋಬೇಕು. ಹಂಗೆ x2 ಫೈಂಡ್ ಔಟ್ ಮಾಡಬೇಕು ಅಂತ, ಟೋಟಲ್ x ಬೇಕು ಅಂತ ಇಂಡಿವಿಜುವಲ್ x1 ಪ್ಲಸ್ x2 ಪ್ಲಸ್ x3 ಮಾಡಬೇಕು ಅಂತ ಕನ್ಫರ್ಮ್ ಆಯ್ತು. x is equals to x1 ಪ್ಲಸ್ x2 ಪ್ಲಸ್ x3, ಅದು ಕಾಮನ್ ಸೆನ್ಸ್ ಅದು. ಬಟ್ x2 ಬೇಕು ಅಂತಂದ್ರೆ ಮಾಸ್ ಏನಾಗುತ್ತೆ ಇಂಡಿವಿಜುವಲ್ ಚೇಂಜ್ ಮಾಡ್ಕೋಬೇಕು. ಈಗ ಸೆಂಟರ್ ಆಫ್ ಮಾಸ್ ಇರೋದಿಲ್ಲ, ಅಂಡ್ ವಿ ನೋ ದ ಸೆಂಟರ್ ಆಫ್ ಮಾಸ್ ಈಕ್ವೇಷನ್ m1 ಓಕೆ x1 ಪ್ಲಸ್ m2 x2 ಡಿವೈಡೆಡ್ ಬೈ m1 ಪ್ಲಸ್ m2. ಎಲ್ಲದು ಐಡೆಂಟಿಕಲ್ ಅಂತ ಹೇಳಿದಾರೆ ಅಂದ್ರೆ ಆಲ್ ಆರ್ ಹ್ಯಾವಿಂಗ್ ಸೇಮ್ ಮಾಸ್ ಇದೆ. therefore x2 ತಗೋಬೇಕಾದ್ರೆ m into 0 ಪ್ಲಸ್ ಓಕೆ m into 0 ಅಂಡ್ ಟೋಟಲ್ ಮಾಸ್ ಎರಡಕ್ಕೂ ತಗೊಂಡ್ರೆ ಫಸ್ಟ್ ಮಾಸ್ m ಇದೆ, ಯಾಕಂದ್ರೆ ಅಲ್ಲಿ ಕೊಟ್ಟಿರೋದು ಹಂಗೆ ಇದೆ. ಫಸ್ಟ್ ಮಾಸ್ m ಇದೆ ಅಂಡ್ ಸೆಕೆಂಡ್ ಮಾಸ್ ವ್ಯಾಲ್ಯೂ ಆಡ್ ಅಪ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಮಾಸ್ ಇದು m, ಇದು m. ಸೊ m into 0, ನೋ ಸೆಂಟರ್ ಆಫ್ ಮಾಸ್ ವಿತ್ ರೆಸ್ಪೆಕ್ಟ್ ಟು ದ ಲೆಂತ್. ಇದಕ್ಕೆ ತಗೊಂಡ್ರೆ ಸೆಂಟರ್ ಆಫ್ ಮಾಸ್ ಏನಾಗುತ್ತೆ m into half of the length, that is L/2 divided by m plus m ಏನಾಗುತ್ತಪ್ಪ 2m ಆಗುತ್ತೆ. therefore x2 is equals to ಇದು 0 ಆಯ್ತು, m ಏನಾಯ್ತು ಕ್ಯಾನ್ಸಲ್, ಅಂದ್ರೆ ಏನ್ ಬರುತ್ತಪ್ಪ L/4 ಬರುತ್ತೆ. x2 ವ್ಯಾಲ್ಯೂ L/4 ಬಂತು. ನೆಕ್ಸ್ಟ್ ಈ ಆಬ್ಜೆಕ್ಟ್ ತಗೋಬೇಕಾದ್ರೆ ಇವೆರಡು ಮಾಸ್ ನ ಆಡ್ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ 2m ಆಗುತ್ತೆ, ಒಂದು m ಆಗುತ್ತೆ, ಇನ್ನೊಂದು 2m ಆಗುತ್ತೆ. ಆಮೇಲೆ x3 ಫೈಂಡ್ ಔಟ್ ಮಾಡೋಣ ಅಂತಂದ್ರೆ x2 ಸಿಕ್ತು, x1 ಸಿಕ್ತು. x3 ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನೆನಪಿರ್ಲಿ ಇಲ್ಲಿ ಮಾಸ್ ಏನಾಗುತ್ತೆ, ಇದು 2m ಆಗುತ್ತೆ, ಮಾಸ್ 2m ಆಗುತ್ತೆ. ಅಂಡ್ ಸೆಂಟರ್ ಆಫ್ ಮಾಸ್ ಏನಾಗುತ್ತೆ 0 ಆಗುತ್ತೆ. ಅಂಡ್ ಪ್ಲಸ್ ಇನ್ನೊಂದು ಮಾಸ್ ಏನಾಗುತ್ತೆ ದಟ್ ಈಸ್ m ಆಗುತ್ತೆ. ಲೆಂತ್ ಎಷ್ಟಾಗುತ್ತೆ L/2 ಡಿವೈಡೆಡ್ ಬೈ 2m ಪ್ಲಸ್ m ಏನಾಗುತ್ತೆ 3m ಆಗುತ್ತೆ.
So x3 is equals to cancel ಆಗುತ್ತೆ, L by 3 into 2 6 ಆಯ್ತು. So L by 6 ಆಯ್ತು. So you get the value of an x1 plus x2 plus x3 add ಮಾಡಿದ್ವಿ ಅಂತ ಅನ್ಕೊಳ್ಳಪ್ಪ. X is equals to L by 2 plus L by 4 plus L by 6. So LCM ತಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ x ವ್ಯಾಲ್ಯೂ ಏನು ಬರುತ್ತೆ ಗೊತ್ತಿಲ್ಲ ನಿಮಗೆ. L ಅಂತೂ ಕಾಮನ್ ತಗೊಂತೀಯಾ, ಓಕೆ. L by 2 plus L by 4 plus L by 6. 2 ಕಾಮನ್ ತಗೋತೀಯ ನೋಡು. L by 2 ಕಾಮನ್ ತಗೊಂಡೆ ಅಂದ್ರೆ ಏನು ಉಳ್ಕೊಳ್ಳುತ್ತೆ? 1 ಉಳ್ಕೊಳ್ಳುತ್ತೆ, 1 by 2 ಉಳ್ಕೊಳ್ಳುತ್ತೆ, 1 by 3 ಉಳ್ಕೊಳ್ಳುತ್ತೆ. ಆಯ್ತಾ? ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ. 2 1s are 2, 2 plus 1 3, 3 by 2 ಆಗುತ್ತೆ. So L by 2 into 3 by 2 plus 1 by 3. ಕರೆಕ್ಟಾ? 3 3s are 9, 2 1s are 2, 9 plus 2 11 ಆಗುತ್ತೆ, 11 by 6 ಆಗುತ್ತೆ. 11 by 11 L by 6, 6 into 2 12. So 11 L by 12 ಆಗುತ್ತೆ. ಆಪ್ಷನ್ ಇದೆ ನೋಡಿ. Options 3L by 4, 4L by 3, 2L, 11L by 12, 11L by 12. Capital L ತಗೊಂಡಿದ್ದಾರೆ, ಕನ್ಫ್ಯೂಷನ್ ಏನಿಲ್ಲ. ಸ್ಮಾಲ್ L, capital L. So our answer is L by 12. So option 4 is the right answer. Clear? So this is how you can take in with the center of mass. ಇದು ಸೆಂಟರ್ ಆಫ್ ಮಾಸ್ ಲೈನ್ ತಗೋಬೇಕಾದ್ರೆ ಎಕ್ಸಾಕ್ಟ್ ಆಗಿ ಟಾಪ್ಲಿಂಗ್ ಆಗದಲ್ಲೇ ಇದ್ರೆ, ಡಬಲಿಂಗ್ ಆಗದಲ್ಲೇ ಇದ್ರು, ಟಾಪ್ಲಿಂಗ್ ಆಗದಲ್ಲೇ ಇದ್ರು ಕೂಡ ಸೆಂಟರ್ ಆಫ್ ಮಾಸ್ಗೆ ತಗೋಬೇಕಾಗುತ್ತೆ. ಸೆಂಟರ್ ಆಫ್ ಮಾಸ್ ಅಂದ್ರೆ ಅಟ್ ದಿ ಸೆಂಟರ್, ಅಂದ್ರೆ ಈಕ್ವಲ್ ಪಾರ್ಟ್ ಲೆಂತ್ ಎಲ್ಲಿದೆ ಅಂತಂದ್ರೆ ಆಫ್ ದಿ ಲೆಂತ್ ತಗೊಂಡ್ರೆ L by 2 ಆಗ್ತದೆ. ಕ್ಲಿಯರ್? ಎಸ್. ನೋಟ್ ಇಟ್ ಡೌನ್. ಗೋ ಫಾರ್ ಕ್ವೆಶ್ಚನ್ ನಂಬರ್ 11th. So go for 11th question. Two bodies of different masses are dropped simultaneously from the top of a tower. This is the top of a tower. There are dropping of how many bodies? Two bodies at a time. ಎರಡು ಒಟ್ಟಿಗೆ ನಾನು ಡ್ರಾಪ್ ಮಾಡ್ತಾ ಇದ್ದೀನಿ ಟಾಪ್ ಆಫ್ ದಿ ಟವರ್ ಇಂದ. Means it will move downward due to gravity. The attraction force which is acting towards the earth is known as gravity. So if air resistance is proportional to mass of the body, then air resistance ಯಾರಿಗೆ ಪ್ರಪೋರ್ಷನಲ್ ಅಂತ ಹೇಳ್ತಾರೆ? ಮಾಸ್ ಆಫ್ ದಿ ಬಾಡಿಗೆ ಪ್ರಪೋರ್ಷನಲ್ ಅಂತ ಹೇಳ್ತಾರೆ. ಸೊ ಒನ್ ಥಿಂಗ್, ಇಲ್ಲಿ ಅಪ್ಲೈಡ್ ಫೋರ್ಸ್ F ಇಸ್ ಈಕ್ವಲ್ಸ್ ಟು ನಾವು ತಗೊಳ್ಳೋದಾಯ್ತು ಅಂದ್ರೆ ಒಂದು ವೆಯ್ಟ್ ಇರುತ್ತೆ, ಇನ್ನೊಂದು ದಟ್ ಇಸ್ ಡ್ಯೂ ಟು ಏರ್ ರೆಸಿಸ್ಟೆನ್ಸ್. ಫೋರ್ಸ್ ಆಕ್ಟಿಂಗ್ ಡ್ಯೂ ಟು ಏರ್ ರೆಸಿಸ್ಟೆನ್ಸ್ ಇರುತ್ತೆ. ಅಂಡ್ ವಿ ನೋ ದಟ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ma ಅಕಾರ್ಡಿಂಗ್ ಟು ಸೆಕೆಂಡ್ ಲಾ ಆಫ್ ನ್ಯೂಟನ್ಸ್. F is equals to ma. Weight is nothing but mg minus the resistance offered by the air due to the falling of this body. ಗೊತ್ತಿದೆ ನಿಮಗೆ, ಯಾವ್ದಾದ್ರು ಲೈಟ್ ಬಾಡಿನ ಹಾಕಿದ್ವಿ ಅಂತಂದ್ರೆ ಇಟ್ಸ್ ಅವಾಯ್ಡಿಂಗ್ ವಿತ್ ದ ಮೂಮೆಂಟ್. ಸೊ ಎಫ್ ಏರ್ ವ್ಯಾಲ್ಯೂನ ಏನ್ ಬರ್ಕೋಬಹುದು? ಎಂ ಇಂಟು ಆಲ್ಫಾ ಅಂತಾನೆ ಬರ್ಕೋತೀವಿ. ಜಸ್ಟ್ ಫಾರ್ ಡಿಫ್ರೆನ್ಸ್ ಇರಲಿ ಅಂತ ಅಷ್ಟೇ. ಇಲ್ಲೂ ಏನಂತ ಬರ್ಕೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ, ನೀವು ಬಿಟ್ರೆ ಆಮೇಲೆ ಅದೆರಡನ್ನು ಆಡ್ ಮಾಡ್ಕೊಂಡು ಹೋಗ್ತೀರಿ. ಕಾಮನ್ ಎಂ ತೆಗೆದು ಕ್ಯಾನ್ಸಲ್ ಮಾಡಿ. ಸೊ ಎ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ? ಜಿ ಮೈನಸ್ ಆಲ್ಫಾ ಅಂತ ಬರುತ್ತೆ. It means that the acceleration of this downfalling body under the gravity is independent of mass. So ಒಂದಂತೂ ಕನ್ಫರ್ಮ್ ಆಯ್ತು, acceleration A is independent of mass. ಅಂದ್ರೆ ಮಾಸ್ ಮೇಲೆ ಡಿಪೆಂಡ್ ಆಗಲ್ಲ ಅಂತಂದ್ರೆ ಏರ್ ರೆಸಿಸ್ಟೆನ್ಸ್ ಮಾಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕ್ವೆಶ್ಚನ್ ಹೇಳಿದ್ದಾರೆ. ಬಟ್ ಐ ಹ್ಯಾವ್ ಟು ಮೂವ್ ಇಟ್ ವಿತ್ ರೆಸ್ಪೆಕ್ಟ್ ಟು ದ ಆಕ್ಸಲರೇಷನ್ ವಿತ್ ಇಂಡಿಪೆಂಡೆನ್ಸ್ ಆಫ್ ಮಾಸ್. ಅದು ಹೆವಿಯರ್ ಬಾಡಿ ಇರಲಿ, ಲೈಟರ್ ಬಾಡಿ ಇರಲಿ, ಇಟ್ ವಿಲ್ ಮೂವ್ ವಿತ್ ಕಾಮನ್ ಆಕ್ಸಲರೇಷನ್. ಸೇಮ್ ಆಕ್ಸಲರೇಷನ್ ಮೂವ್ ಆಯ್ತು ಅಂದ್ರೆ ಎರಡು ಬಾಡಿ ಗ್ರೌಂಡ್ ಅನ್ನ ಈಕ್ವಲ್ ಟೈಮ್ ಅಲ್ಲಿ ರೀಚ್ ಆಗುತ್ತೆ ಅಂತ ಕನ್ಫರ್ಮ್ ಆಯ್ತು. ಬೇಕಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ಜಸ್ಟ್ ಒಂದು ಟೈಪ್ ಮಾಡಿ, ವಿಡಿಯೋ ಟೈಪ್ ಮಾಡಿ, ಏನಂತ ಬಾಡೀಸ್ ಮೂವಿಂಗ್ ಅಂಡರ್ ಗ್ರಾವಿಟಿ ಅಂತ ಒಂದು ವರ್ಡ್ ಕೊಡಿ ಸಾಕು. ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಬರುತ್ತೆ. ಹೋಲ್ ವ್ಯಾಕ್ಯೂಮ್ ಚೇಂಬರ್, ಏರ್ನ ಕಂಪ್ಲೀಟ್ ಇವ್ಯಾಕ್ಯುಯೇಟ್ ಮಾಡಿರ್ತಾರೆ. ಒಂದು ಫೆದರ್ ತಗೊಂಡಿರ್ತಾರೆ, ಬರ್ಡ್ ನ ಫೆದರ್ ತಗೊಂಡಿರ್ತಾರೆ, ಪಕ್ಕದಲ್ಲಿ ಶಾರ್ಟ್ ಪುಟ್ ತಗೊಂಡಿರ್ತಾರೆ, ಮೆಟಲ್ ಬಾಬ್ ತಗೊಂಡಿರ್ತಾರೆ. ಫೆದರ್ ಅಂತಂದ್ರೆ ಲೈಟ್ ವೆಯ್ಟ್, ಕಡಿಮೆ ಮಾಸು. ಅಂಡ್ ಹೆವಿ ಬಾಡಿ ತಗೊಂಡ್ವಿ ಅಂತಂದ್ರೆ, ಶಾರ್ಟ್ ಪುಟ್ ನ ತಗೊಂಡ್ವಿ ಅಂತಂದ್ರೆ ಅದು ಹೆವಿ ಬಾಡಿನಲ್ಲಿ ಮಾಸ್ ಜಾಸ್ತಿ ಇರುತ್ತೆ. ಎರಡನ್ನು ಅಟ್ ಎ ಟೈಮ್ ಆ ಚೇಂಬರ್ಲಿ ಏನ್ ಮಾಡ್ತಾರೆ? ಡ್ರಾಪ್ ಮಾಡ್ತಾರೆ. ಸೇಮ್ ಪಾಯಿಂಟ್ ಇಂದ ಡ್ರಾಪ್ ಮಾಡ್ತಾರೆ. ಅಂಡ್ ಎರಡು ಕೂಡ ಸೇಮ್ ಟೈಮ್ ಅಲ್ಲಿ ಬಂದು ರೀಚ್ ಆಗುತ್ತೆ. ಯಾವಾಗ? ವೆನ್ ದೇರ್ ಇಸ್ ನೋ ಅಪೋಸಿಷನ್ ಫೋರ್ಸ್. ಬಟ್ ಇಲ್ಲಿ ವಿಚ್ ಇಸ್ ಮೂವಿಂಗ್ ಅಂಡರ್ ಗ್ರಾವಿಟಿ ಅಂತ ತಗೊಂಡ್ವಿ ಅಂತಂದ್ರೆ ಅದಕ್ಕೆ ರೀಸನ್ ಆಕ್ಸಲರೇಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ಮಾಸ್. ದಟ್ಸ್ ವೈ ಇಲ್ಲಿ ಕೊಟ್ಟರೆ ಕ್ವಶನ್ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಆಪ್ಷನ್ ಯಾವ್ದು ಕ್ಲಿಯರ್ ಆಗುತ್ತೆ ಚೆಕ್ ಮಾಡ್ಕೊಡಿ. ಕೆನಾಟ್ ಬಿ ಡಿಸೈಡೆಡ್. ದ ಲೈಟರ್ ಬಾಡಿ ರೀಚಸ್ ದಿ ಗ್ರೌಂಡ್ ಅರ್ಲಿಯರ್. ಬೋತ್ ದ ಬಾಡೀಸ್ ರೀಚ್ ದ ಗ್ರೌಂಡ್ ಸೈಮಲ್ಟೇನಿಯಸ್ಲಿ. ದ ಹೆವಿಯರ್ ಬಾಡಿ ರೀಚಸ್ ದಿ ಗ್ರೌಂಡ್ ಅರ್ಲಿಯರ್ಲಿ.
So option 3 is the right answer. Both the bodies will reach us the ground simultaneously and means it at the same time, same point, same time. Clear aita? Yes. Note it down and go for next question. Question number 12. So go for question number 12. The intensity of gamma radiation from the given source is I. So ಅವರು intensity of the radiations ನಾವೆಲ್ಲ I ಅಂತ ತಗೊಂಡಿದ್ದಾರೆ. On passing through 36 millimeter of lead, 36 millimeter distance ಕೊಟ್ಟಿದ್ದಾರೆ. Okay, I will take it as x1, 36 millimeter. Okay, it is reduced to I by 8. ಅಂದ್ರೆ intensity reduce ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. I by 8 ಆಗ್ತಾ ಇದೆ. Clear? Yes. Next, the thickness of lead which will reduce to intensity I by 2 will be. So ಅವ್ರು ಕೇಳ್ತಾ ಇದ್ದಾರೆ x2 ನ ಕ್ಯಾಲ್ಕುಲೇಟ್ ಮಾಡಿ ಯಾವಾಗ ಇಂಟೆನ್ಸಿಟಿ I by 2 ಆದಾಗ ಅಂತ ಕೇಳ್ತಾರೆ. ಸೊ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಒನ್ ಥಿಂಗ್ ನಮಗೆ ಬೇಸಿಕ್ ರಿಲೇಶನ್ಶಿಪ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಇಂಟೆನ್ಸಿಟಿ ವಿತ್ ರೆಡ್ಯೂಸ್ಡ್ ಇಂಟೆನ್ಸಿಟಿ ಗೊತ್ತಿರಬೇಕು. ಎಕ್ಸ್ಪೋನೆನ್ಷಿಯಲಿ ವೇರಿ ಆಗುತ್ತೆ ಅನ್ನೋದು ಗೊತ್ತಿರಬೇಕು, ಪೋಲರೈಸೇಷನ್ ಕಾನ್ಸೆಪ್ಟ್. And that is I is equals to I naught e to the power of minus mu x is the standard formula with respect to the medium with distance x. ಅದೇ ನಾವು ತಗೋತೀವೋ ಪಾತು, ಆ ಪಾತ್ನ x ಗೆ ತಗೊಂಡ್ರೆ, ಸೊ I by I naught ಅಂತ ತಗೊಂಡ್ವಿ ಅಂದ್ರೆ I by I naught is equals to e to the power of minus mu x. Apply log on both sides. ln apply ಮಾಡ್ತೀನಿ. I by I naught equals e to the power of minus mu x. ಇದಕ್ಕೆ ನೀವು ln ಅಪ್ಲೈ ಮಾಡಿದ್ರೆ ಅಂದ್ರೆ mu x into ln of e to the power of minus 1. Then ln of ಉಲ್ಟಾ ಆಗುತ್ತೆ, I by I naught ಆಗುತ್ತೆ, that is I by I naught ಇದು ಉಲ್ಟಾ ಆಯ್ತು, I naught by I ಆಗುತ್ತೆ, that is equals to mu x. ಇದು ln e to the power of minus 1 e ಆಗುತ್ತೆ, that value becomes 1. Here conclude that I naught by I is proportional to x ಅಂತ ಆಗುತ್ತೆ, ಅದು ln ಅಲ್ಲಿ. ಹಂಗ್ ತಗೊಂಡ್ರೆ ಫಾರ್ಮುಲಾ x1 by x2 is equals to ln of I naught divided by I1 ಆಗುತ್ತೆ, and x2 ತಗೊಂಡ್ವಿ ಅಂದ್ರೆ ln of I naught divided by I2 ಆಗುತ್ತೆ. ಇಲ್ಲಿ ಅವ್ರು ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ I1 ಅಂತಂದ್ರೆ I by 8, ಅದನ್ನ ನಾನು ಬೇಕಾದ್ರೆ I naught ಅಂತ ತಗೋ, ತಪ್ಪೇನಿಲ್ಲ. I2 ನ ಬೇಕಾದ್ರೆ I naught by 2 ಅಂತ. ನಾನು I naught ಅಂತ ತಗೊಂಡಿದ್ದೀನಿ ಇಂಡಿವಿಜುವಲ್ ಇಂಟೆನ್ಸಿಟಿ, ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ. Then x1 ವ್ಯಾಲ್ಯೂ ಕೊಟ್ಟಿದ್ದಾರೆ, x2 ಬೇಕು, ಉಲ್ಟಾ ಮಾಡ್ಕೋತೀನಿ. x2 by x1 is equals to ln of I naught divided by I2 ಬರುತ್ತೆ. I2 ವ್ಯಾಲ್ಯೂ ಎಷ್ಟಿದೆ, I naught by 2 ಬರುತ್ತೆ. ಹೋಲ್ ಡಿವೈಡೆಡ್ ಬೈ ln of I naught divided by I naught by 8 ಬರುತ್ತೆ. I naught ಕ್ಯಾನ್ಸಲ್, 2 ಮೇಲೆ ಹೋಗುತ್ತೆ. I naught ಕ್ಯಾನ್ಸಲ್, 8 ಮೇಲೆ ಹೋಗುತ್ತೆ. x2 ಬೇಕಾಗಿರೋದು x1 36 ಇದೆ, 36 ಮಿಲಿಮೀಟರ್ ಇದೆ, ಮೈಂಡ್ ಅಲ್ಲಿ ಇರಲಿ. ಓಕೆ, ln of 2 ಮೇಲೋಯ್ತು, ln 2 divided by ln 3, ln 2 divided by ln 3, ln 3 by ln 2 ವ್ಯಾಲ್ಯೂ ಗೊತ್ತಿರಲಿ, that becomes exactly 3 ಅಂತ ಆಗುತ್ತೆ. ನಮಗೆ ಕ್ವಾಂಟಿಟಿ ಗೊತ್ತಿರಲಿ, ln with respect to the condition. ಓ ಇದು 8 ಅಲ್ವಾ, ಇದು 2 ಇದೆ, ಇದು 8 ಇದೆ, I'm sorry, ಇದು 8 ಇದೆ. ಸೊ ವ್ಯಾಲ್ಯೂ ಆಫ್ ದಟ್ ln 8 by ln 2 ಇದೆಯಲ್ಲ, this value becomes 3. ಅಂದಮೇಲೆ ಈಗ ಇದು ಉಲ್ಟಾ ಇದೆ, ln 2 by ln 8 ಇದೆ ಅಂತಂದ್ರೆ ಅದು 1 by 3 ಆಗುತ್ತೆ. Therefore x2 is equals to 36 millimeter into 1 by 3. 3 ones are 3 12s are. So x2 is equals to 12 millimeter is the answer. Okay, so ಇದೊಂದು ವ್ಯಾಲ್ಯೂಸ್ ನ ನೆನಪಿಟ್ಕೊಳ್ಳಿ, ln 8 by ln 2. ಸೊ ಟೈಮ್ ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಇದು ln 8 ln 2 ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದರ ರೇಷಿಯೋ ಮಾಡ್ಕೊಂಡು. ಬಟ್ ಇಲ್ಲಿ ನಾನು ನಿಮಗೆ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತಾ ಇದೀನಿ, ln 8 by ln 2. ಅದನ್ನ ಬೇಕಿದ್ರೆ ಕನ್ವರ್ಟ್ ಮಾಡ್ಕೊಂಡು ಲಾಗಿಗೆ ಕನ್ವರ್ಟ್ ಮಾಡ್ಕೊಂಡು ಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು, ಬಟ್ ಅಷ್ಟೊಂದು ಟೈಮ್ ಇರೋದಿಲ್ಲ, ತುಂಬಾ ಟೈಮ್ ಕನ್ಸಂಪ್ಷನ್ ಇರೋದಿಲ್ಲ. ಇದ್ರ ವ್ಯಾಲ್ಯೂ ನೆನಪಿರಲಿ, ln 8 by ln 2 ವ್ಯಾಲ್ಯೂ ಇಸ್ 3. ಸೊ ln 2 by ln 8 ವ್ಯಾಲ್ಯೂ ಇಸ್ 1 by 3. ಸೊ ಇಟ್ಸ್ ವ್ಯಾಲ್ಯೂ ಇಸ್ 12 millimeter. ಆಪ್ಷನ್ ಇದೆಯಾ ಚೆಕ್ ಮಾಡ್ಕೊಳ್ಳಿ, 6 millimeter, 12 millimeter. So 12 millimeter option second is the right answer. Clear? Okay, note it down and go for next question. Question number 13. So question number 13 ಅಲ್ಲಿ ಸರ್ಕ್ಯೂಟ್ ಕೊಟ್ಟಿದ್ದಾರೆ, ಕರೆಕ್ಟ್ ಚೆಕ್ ಮಾಡ್ಕೊಳ್ಳೋಣ.
ಸೊ ಝೀನಾ ಡಯೋಡ್ ಸರ್ಕ್ಯೂಟ್ ಕೊಟ್ಟಿದ್ದಾರೆ. A Zener diode is to be used as voltage regulator. Voltage regulator, okay, nothing but stabilizer. Identify the correct setup ಅಂತ ಇದೆ. ಯಾವುದು ಪರ್ಫೆಕ್ಟ್ ಸೆಟಪ್ ಅಂತ. ಈಗ ನಾನು ಝೀನರ್ ಡಯೋಡ್ ನ ಏನಾಗಿ ವರ್ಕ್ ಮಾಡಬೇಕು, ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ವರ್ಕ್ ಮಾಡಬೇಕು ಅಂತಂದ್ರೆ Zener diode always must be maintained in reverse bias because Zener diode is a semiconductor diode which is highly doped. ತುಂಬಾ ಹೈ ಕಾನ್ಸಂಟ್ರೇಷನ್ ಆಫ್ ಡೋಪಿಂಗ್ ಇರೋದ್ರಿಂದ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ. ಫಾರ್ವರ್ಡ್ ಬಯಾಸ್ ಮಾಡಿದ್ವಿ ಅಂತಂದ್ರೆ ಫಾರ್ವರ್ಡ್ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಬ್ರೇಕ್ ಡೌನ್ ವೋಲ್ಟೇಜ್ ವೇರಿಯೇಷನ್ ಆಗ್ತಾ ಬರುತ್ತೆ. ಸೊ ಸಡನ್ ಎನ್ಹಾನ್ಸ್ ಆಗೋ ಕರೆಂಟ್ ಇಂದ ಡಿವೈಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ಹೈ ಕಾನ್ಸಂಟ್ರೇಷನ್ ಡೋಪಿಂಗ್ ಇರಬೇಕಾದ್ರೆ ವಿ ಹ್ಯಾವ್ ಟು ಮೇಂಟೈನ್ ವಿತ್ ಲೋ ವೋಲ್ಟೇಜ್, ಲೋ ಕರೆಂಟ್ ಪ್ರೊಪಗೇಷನ್. ದಟ್ಸ್ ವೈ ಶುಡ್ ಬಿ ಮೇಂಟೈನ್ ಇನ್ ರಿವರ್ಸ್ ಬಯಾಸ್. ಯಾವುದು ವೋಲ್ಟೇಜ್ ರೆಗ್ಯುಲೇಟರ್ ಇರಬೇಕಾದ್ರೆ ಯಾವ ಬಯಾಸ್ ಅಂತ ಕನ್ಫರ್ಮ್ ಆಯ್ತು, ರಿವರ್ಸ್ ಬಯಾಸ್ ಇರಬೇಕು. ಅಂಡ್ ವೋಲ್ಟೇಜ್ ರೆಗ್ಯುಲೇಟರ್ ನ ಸರ್ಕ್ಯೂಟ್ ಅಲ್ಲಿ ನಮಗೆ ಗೊತ್ತಿದೆ ಔಟ್ಪುಟ್ ರೆಸಿಸ್ಟರ್ ನ ನಾವು ಲೋಡ್ ರೆಸಿಸ್ಟರ್ ಅಂತ ತಗೋತೀವಿ. ಲೋಡ್ ರೆಸಿಸ್ಟರ್ ಗೆ Zener diode ಏನಾಗಿರ್ಬೇಕು, ಪ್ಯಾರಲಲ್ ಆಗಿರ್ಬೇಕು. ಅಂಡ್ ಇನ್ನೊಂದು ಪಾಯಿಂಟ್ ರಿವರ್ಸ್ ಬಯಾಸ್ ಆಗಿರ್ಬೇಕು. ಹಂಗ್ ತಗೊಂಡ್ರೆ ಒಂದು ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್ ಇದೆ ಅಂತ ತಗೋಣ. Zener diode ನ ಸಿಂಬಲ್ ಗೊತ್ತಿದೆ. ಸೊ ದಿಸ್ ಇಸ್ ಅ ಸಿಂಬಲ್. ಓಕೆ, ದಿಸ್ ಇಸ್ ಎನ್ ಟೈಪ್, ದಿಸ್ ಇಸ್ ಪಿ ಟೈಪ್. ಅಂದ್ರೆ ಪಿ ಟೈಪ್ ನೆಗೆಟಿವ್ ಹೋಗ್ಬೇಕು, ಎನ್ ಟೈಪ್ ಪಾಸಿಟಿವ್ ಹೋಗ್ಬೇಕು, ಅವಾಗ ರಿವರ್ಸ್ ಬಯಾಸ್ ಆಗುತ್ತೆ. ದೇರ್ಫೋರ್ ಸರ್ಕ್ಯೂಟ್ ಹೇಗಿದೆ ಜಸ್ಟ್ ಹಂಗೆ ಅಬ್ಸರ್ವ್ ಮಾಡಿ ಯಾವ ಸರ್ಕ್ಯೂಟ್ ಸೂಟಬಲ್ ಆಗುತ್ತೆ ನೋಡ್ಕೊಂಡು. This is the load resistor, this is negative terminal, RL is the load resistor, R is the given resistor, R ಅಂತ ಕೊಟ್ಟಿದ್ದಾರೆ. ಆದ್ಮೇಲೆ ಇದಕ್ಕೆ ಏನಾಗಿರ್ಬೇಕು ಅಂತ ಹೇಳಿದ್ವಿ, ಪ್ಯಾರಲಲ್ ಆಗಿರ್ಬೇಕು. ಬಟ್ ಯಾವ ಬಯಾಸ್ ಆಗಿರ್ಬೇಕು, ರಿವರ್ಸ್ ಬಯಾಸ್. ಎನ್ ಟೈಪ್ ಗೋಸ್ ಟು ಪಾಸಿಟಿವ್ ಅಂಡ್ ಪಿ ಟೈಪ್ ಗೋಸ್ ಟು ನೆಗೆಟಿವ್. So this is the exact circuit symbol which represent the voltage regulator or stabilizer of a Zener diode. ಯಾವ ಆಪ್ಷನ್ ಪರ್ಫೆಕ್ಟ್ ಇದೆ? ಫಸ್ಟ್ ಆಪ್ಷನ್ ನೋಡಿ. ಸೊ ಇದನ್ನ R3 ಅಂತ ತಗೊಂಡಿದ್ದಾರೆ, ನಾನು ಜಸ್ಟ್ R ಅಂತ ತಗೊಂಡಿದ್ದೆ, ಇವರಲ್ಲಿ R3 ಅಂತ ಕೊಟ್ಟಿದ್ದಾರೆ ಸರ್ಕ್ಯೂಟ್ ಅಲ್ಲಿ, ನೋ ಇಶ್ಯೂ. ಫಸ್ಟ್ ಆಪ್ಷನ್ ಹೇಳ್ತಾ ಇದೆ ಪಾಸಿಟಿವ್ ಟರ್ಮಿನಲ್ ಗೋಸ್ ಟು ಪಿ ಟೈಪ್ ಅಂಡ್ ನೆಗೆಟಿವ್ ಎನ್ ಟೈಪ್ ಕನೆಕ್ಟ್ ಮಾಡಿದ್ರು. ಸೊ ಇದು ಫಾರ್ವರ್ಡ್ ಬಯಾಸ್ ಆಯ್ತು, ಬಟ್ ವಿ ನೀಡ್ ರಿವರ್ಸ್ ಬಯಾಸ್. ಸೆಕೆಂಡ್ ಆಪ್ಷನ್ ಹೇಳ್ತಾ ಇದೆ ಪಾಸಿಟಿವ್ ಟು ಎನ್ ಅಂಡ್ ನೆಗೆಟಿವ್ ಟು ಪಿ. ಇವೆರಡೇ ಸರ್ಕ್ಯೂಟ್ ಅಲ್ಲಿ ಲೋಡ್ ರೆಸಿಸ್ಟರ್ ಗೆ ಪ್ಯಾರಲಲ್ ಆಗಿರೋದು. ಬಿಕಾಸ್ ಇನ್ ಮಿಕ್ಕಿದ ಏನಾಗಿದೆಯಪ್ಪ, ಸೀರೀಸ್ ಅಲ್ಲಿ ಇದೆ. ಓಕೆ, ಇದು ಪ್ಯಾರಲಲ್ ಕಾಂಬಿನೇಷನ್, ಇದು ಸೀರೀಸ್ ಕಾಂಬಿನೇಷನ್ ಆಗುತ್ತೆ. ಸೊ ಥರ್ಡ್ ಆಪ್ಷನ್ ಮತ್ತೆ ಫೋರ್ತ್ ಆಪ್ಷನ್ ರಾಂಗ್ ಆನ್ಸರ್ ಆಗುತ್ತೆ. ಫಸ್ಟ್ ಆಪ್ಷನ್ ಮತ್ತೆ ಸೆಕೆಂಡ್ ಆಪ್ಷನ್ ಅಲ್ಲಿ ಫಸ್ಟ್ ಒನ್ ಇಸ್ ಫಾರ್ವರ್ಡ್ ಬಯಾಸ್ ಅಂಡ್ ಸೆಕೆಂಡ್ ಒನ್ ಇಸ್ ರಿವರ್ಸ್ ಬಯಾಸ್. therefore we have to conclude with reverse bias. Second option is the right answer. Okay, note it down and go for next question. Question number 14. So question number 14, the figure shows two holes in a wide tank containing a liquid column. The water streams coming out of these holes strike the ground at the same point. Okay, strikes the ground at the same point. The height of the liquid column of the tank is. Diagram ನೋಡ್ಕೊಳ್ಳಿ, tank ಕೊಟ್ಟಿದ್ದಾರೆ. Okay, this is the tank which is placed at the horizontal surface. ಅವ್ರು ಹೇಳ್ತಾ ಇದ್ದಾರೆ there are two holes in a tank. ಫಸ್ಟ್ ಹೋಲ್ ಇಂದನೂ ವಾಟರ್ ಸ್ಪಿಲ್ ಆಗ್ತಾ ಇದೆ, ಸೆಕೆಂಡ್ ಹೋಲ್ ಇಂದನೂ ಕೂಡ ಸ್ಪಿಲ್ ಆಗ್ತಾ ಇದೆ. ಅಂಡ್ ಎರಡು ಹೋಲ್ಸ್ ಇಂದ ಬರೋ ಲಿಕ್ವಿಡ್ ಒಂದೇ ಪಾಯಿಂಟ್ ಅಲ್ಲಿ ರೀಚ್ ಆಗ್ತಾ ಇದೆ. ಡಯಾಗ್ರಾಮ್ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಅಪ್ಪರ್ ಸರ್ಫೇಸ್ ಇದೆಯಲ್ಲ ಲಿಕ್ವಿಡ್ ಸರ್ಫೇಸ್. ಸೊ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಲಿಕ್ವಿಡ್ ಸರ್ಫೇಸ್ ಅಂತ ತಗೊಂಡೆ ಅಂತಂದ್ರೆ, ಓಕೆ, ಇಲ್ಲಿಂದ ಇಲ್ಲಿಗಿರೋ ಹೈಟ್ ಕೊಟ್ಟಿದ್ದಾರೆ 4 ಮೀಟರ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿಂದ ಸೆಕೆಂಡ್ ಹೋಲ್ಗಿರೋ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಬಟ್ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಹೈಟ್ ಆಫ್ ದಿ ಲಿಕ್ವಿಡ್ ಕಾಲಮ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಎಚ್ ವ್ಯಾಲ್ಯೂನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಂಗ್ ತಗೊಂಡ್ರೆ H1 ನ 4 ಸೆಂಟಿಮೀಟರ್ ಅಂತ ತಗೋತೀನಿ, H2 ನ 6 ಸೆಂಟಿಮೀಟರ್ ಅಂತ ತಗೋತೀನಿ. H1 is 4 centimeter and H2 is 6 centimeter. ಈ H ಅಲ್ಲಿ 4 ಸೆಂಟಿಮೀಟರ್ ಮೈನಸ್ ಮಾಡಿದ್ರೆ ರಿಮೈನಿಂಗ್ ಲೆಂತ್ ಆಗುತ್ತೆ. ಅಂಡ್ ಇದರಲ್ಲಿ ನಾವು 6 ಸೆಂಟಿಮೀಟರ್ ಅಲ್ಲಿ H ನ 6 ಮಾಡಿದ್ರೆ ರಿಮೈನಿಂಗ್ ಲೆಂತ್ ಆಗುತ್ತೆ. ದಟ್ಸ್ ವೈ ವಿ ನೋ ದ ಎಕ್ಸ್ಪ್ರೆಷನ್ ಫಾರ್ ರೇಂಜ್ ಕಂಡೀಷನ್. ಬಿಕಾಸ್ ಎರಡು ಲಿಕ್ವಿಡ್ ಹೋಲ್ಸ್ ಏನಿದೆ ಅದಕ್ಕೆ ರೇಂಜ್ ಏನಾಗಿದೆ, ಸೇಮ್ ಇದೆ. ಆರ್ ವ್ಯಾಲ್ಯೂ ಇಸ್ ಸೇಮ್, ರೇಂಜ್. ದಟ್ ಇಸ್ ನಥಿಂಗ್ ಬಟ್ R1 is equals to R2 is equals to R ಅಂತ ತಗೋತೀವಿ. Then what is the formula for range of liquid which is coming out of the tank ಅಂತ ತಗೊಂಡ್ರೆ, R is equals to square root of H into H minus H. H into H minus H, ಅದು 2 times of H into H minus H. Speed of efflux ಆ ಕಾನ್ಸೆಪ್ಟ್ ಅಲ್ಲಿ ರೇಂಜ್ ಫಾರ್ಮುಲಾ ಬರುತ್ತೆ. 2 into H into
h plus h minus x. ಸೊ ಫಸ್ಟ್ ರೇಂಜಿಗೆ ಫಾರ್ಮುಲಾ ಬರೆದ್ರೆ ಏನ್ ಬರುತ್ತೆ, h1 ಬರುತ್ತೆ, ಇಲ್ಲಿ h1 ಬರುತ್ತೆ. ಸೆಕೆಂಡ್ ಗಾರೆ h2 ಬರುತ್ತೆ, h2 ಬರುತ್ತೆ. ಎರಡು ರೇಂಜ್ ಈಕ್ವಲ್ ಆಗಿರೋದ್ರಿಂದ ಫಾರ್ಮುಲಾ ಡೈರೆಕ್ಟ್ ತಗೋತೀನಿ. ದಟ್ ಈಸ್ 2h1 into h minus h1 is equals to 2h2 h minus h2. ಸ್ಕ್ವೇರ್ ರೂಟ್ ಹಾಕೊಂತೀರಾ, ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಓಕೆ, 2 ಏನಾಯ್ತು, ಕ್ಯಾನ್ಸಲ್. h1 ವ್ಯಾಲ್ಯೂ ಗೊತ್ತಿದೆ ನಮಗೆ, ಎಷ್ಟಿದೆಯಪ್ಪ, 4 ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 4h minus 4h1, h2 ವ್ಯಾಲ್ಯೂ ಎಷ್ಟಿದೆ, 6 ಇದೆ, 6h minus 6h2 ಇದೆ. ಕರೆಕ್ಟಾ? ಸೊ h1 ವ್ಯಾಲ್ಯೂ ಎಷ್ಟಿದೆ, 4 ತಾನೆ. ಸೊ ಅಂದ್ರೆ ಒಂದು ಸ್ಟೆಪ್ ಇಲ್ಲಿ ಎಕ್ಸ್ಟ್ರಾ ಬರ್ಕೋತೀನಿ ನಾನೀಗ. h1 ವ್ಯಾಲ್ಯೂ 4 ಇದೆ, h minus 4 ಸೆಂಟಿಮೀಟರ್ ಇದೆ, ಮರಿಬೇಡಿ. h2 6 ಇದೆ, h minus 6. 4h minus 16 that is equals to 6h minus 36 ಸೆಂಟಿಮೀಟರ್ ಇದೆ, ಮರಿಬೇಡಿ. ನೆಕ್ಸ್ಟ್ ಏನ್ ಮಾಡ್ತೀಯಾ, 6h ಇದೆ, 4h ಕಡೆ ಬಂದ್ರೆ ಓಕೆ, minus 36 ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. ಸೊ 36 minus 16 that is equals to 6h minus 4h. ಇದು 2h ಆಗುತ್ತೆ, ಇದೆಷ್ಟಾಗುತ್ತಪ್ಪ, 36 minus 16 ಎಷ್ಟಾಗುತ್ತೆ, 20 ಆಗುತ್ತೆ. ಸೊ h is equals to 20/2 ಅಂದ್ರೆ 10 ಆಗುತ್ತೆ. 10 centimeter is the answer. Then what is the height of the tank? That is equals to 10 centimeter. It's a perfect answer. Option ಇದೆಯಾ, ಸೆಂಟಿಮೀಟರ್ ಇದೆಯಾ, ಮೀಟರ್ ಇದೆಯಾ, ಚೆಕ್ ಮಾಡ್ಕೊಳ್ಳಿ. So given height of the tank, that is 980 centimeter, 8 centimeter, 10 centimeter and 9.8 centimeter. So 10 centimeter is the right answer. Option 3 is the right answer. Okay, note it down and go for next question. Question number 15. So question number 15. The displacement y of a particle executing periodic motion is given by y equals 4 cos square t by 2 into sine 1000 t. So equation is in different form. This expression may consider to be a result of superposition of how many independent harmonic motions. ಎಷ್ಟು ಇಂಡಿಪೆಂಡೆಂಟ್ ಹಾರ್ಮೋನಿಕ್ ಮೋಷನ್ಸ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ, ಈ ಸ್ಟ್ಯಾಂಡರ್ಡ್ ಇಕ್ವೇಶನ್ ನ ಮಾಡಿಫಿಕೇಶನ್ ಮಾಡ್ಕೊಂಡು ಇಂಡಿವಿಜುವಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಕ್ವೇಶನ್ ಗೆ ತಗೊಂಡ್ಬಂದ್ವಿ ಅಂತಂದ್ರೆ, ಬಿಕಾಸ್ ವಿ ನೋ ದ ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್ y is equals to a sin omega t. ಈ ಫಾರ್ಮಿಗೆ ತಗೊಂಡ್ಬರ್ಬೇಕು. ಎಷ್ಟು ನಂಬರ್ಸ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿದ ತಕ್ಷಣ ಆನ್ಸರ್ ಹೇಳಕ್ ಆಗೋದಿಲ್ಲ, ಈಕ್ವೇಶನ್ ಫಾರ್ಮ್ ನ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಹೋಗ್ಬೇಕಾಗುತ್ತೆ, ಕ್ಯಾಲ್ಕುಲೇಷನ್ ಹೋಗ್ಬೇಕಾಗುತ್ತೆ. ಸೊ y is equals to ಏನ್ ಮಾಡ್ಬೋದು ಸರ್, ಫಸ್ಟ್ ಸ್ಟೆಪ್ ಈ 4 ಇರೋದನ್ನ 2 ಅಂತ ಸಪರೇಟ್ ಬರ್ಕೋತೀನಿ. 2 ಅಂತ ಬರ್ಕೊಂಡ್ರೆ 2 into cos square t by 2 ಇದನ್ನ ಈ ತರ ಬರ್ಕೋತೀನಿ. ಸೊ ಸೈನ್ ಆಗೇ ಇರಲಿ, sin 1000 t ಆಗೇ ಇರಲಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ y is equals to 2 ಆಗೇ ಇರಲಿ. 2 cos square theta by 2 can be written as 1 plus cos theta. 2 cos square theta by 2 ಇದೆಯಲ್ಲ, ಅದೇನಾಗುತ್ತೆ 1 plus cos theta ಆಗುತ್ತೆ. ಸೊ ಇಲ್ಲಿ theta ವ್ಯಾಲ್ಯೂ ಎಷ್ಟಾಗುತ್ತೆ, t ಆಗುತ್ತೆ. ಇಂಟು ಏನ್ ಬರುತ್ತೆ, sin 1000 t ಆಗೇ ಇರುತ್ತೆ. ಈ 2 ನ sin 1000 t ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ y is equals to 2 ಮಲ್ಟಿಪ್ಲೈ ಮಾಡಿದ್ರಿ, therefore 2 into sin 1000 t. ಇದು ಮತ್ತೆ ಇದು ಮಲ್ಟಿಪ್ಲೈ ಆಯ್ತು, ಪ್ಲಸ್ 2 ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂತೀಯ, 2 into sin 1000 t into cos t. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದಂತೂ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂದ್ಬಿಡ್ತು, ಹೌದಾ? y is equals to a sin omega t ಫಾರ್ಮಿಗೆ ಬಂತು. ಇದನ್ನ ಈಗ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತಂದ್ರೆ ಮುಗ್ದೋಗುತ್ತೆ. ಸೊ y is equals to 2 sin 1000 t ಹಾಗೆ ಇರ್ಲಪ್ಪ, ಅದನ್ನೇನು ಮುಟ್ಟಕ್ಕೆ ಹೋಗ್ಬೇಡ, ಪ್ಲಸ್ 2 sin a cos b ಫಾರ್ಮಲ್ ಇದೆ. 2 sin a cos b ಫಾರ್ಮಲ್ ಇದ್ರೆ we have a standard formula in trigonometric functions, that is sin a plus b into sin a plus b into sin a minus b. Therefore ಇಲ್ಲಿ ಫಾರ್ಮುಲಾ ಏನಾಗುತ್ತೆ, 2 sin a cos b ಇರೋ ಫಾರ್ಮ್ ಅಲ್ಲಿ sin 100 plus 1 t ಅಥವಾ 100 t plus t ಆಗುತ್ತೆ. ನಾನು ಅದಕ್ಕೆ 100 plus 1 t ಬರ್ಕೊಂಡಿದ್ದೀನಿ. ಅಂಡ್ ಇಂಟು sin a minus b ಅಂದ್ರೆ 1000, I'm sorry, not 100, 1000 plus 1 ಮತ್ತೆ 1000 minus 1 into t. Then y is equals to ಏನಾಗುತ್ತೆ, 2 sin 1000 t plus ಏನಿಲ್ಲ ಅಂದ್ರೆ ವ್ಯಾಲ್ಯೂ ಎಷ್ಟಿದೆ, 1 ಇದೆ,
ಇಂಟು ಸೈನ್ 1000 ಪ್ಲಸ್ 1 ಅಂದರೆ 1001t ಪ್ಲಸ್ ಓಕೆ ಪ್ಲಸ್ ಅಲ್ಲ ಇದ್ರ ವ್ಯಾಲ್ಯೂ ಇಲ್ಲಿ ಎಸ್ ಪ್ಲಸ್ ಬರುತ್ತಾನೆ ಸೈನ್ ಆಫ್ ದಟ್ ಎ ಇಂಟು ವಿತ್ ರೆಸ್ಪೆಕ್ಟ್ ಟು ದ ಬಿ ತಗೊಂಡ್ರೆ ಎಸ್ ಇಲ್ಲಿ ಬೆಸ ತಾನೆ ಬರುತ್ತೆ. ಈಕ್ವೇಷನ್ಸ್ ಫಾರ್ಮುಲಾ ಅಷ್ಟೇ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಈಕ್ವೇಷನ್ ಫಾರ್ಮುಲಾ ಏನು ಕೊಟ್ಟಿದ್ದಾರಾ? ಈಕ್ವೇಷನ್ ಫಾರ್ಮಲ್ಲಿ ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮಲ್ಲಿ ಬರೀಬೇಕು. ನಾನು ಇಂಟು ಬರೀಬೇಕು ಅಷ್ಟೇ. ಪ್ಲಸ್ ಪ್ಲಸ್ ಸೊ ಸೈನ್ 999t ಏನೇನಾದ್ರೂ ವ್ಯಾಲ್ಯೂ ಎಷ್ಟಿದೆಯಪ್ಪ? 1 ಇದೆ. ದಿಸ್ ಇಸ್ ಆಲ್ಸೋ ಸ್ಟ್ಯಾಂಡರ್ಡ್ ಫಾರ್ಮ್. ದೆನ್ y is equals to ಏನು ಬರೆಯೋಣ? y1 plus y2 plus y3. Then how many superposition of simple harmonic motion waves are there? 3 superposition waves. Option ನೋಡಿ, ಆಪ್ಷನ್ ಇದೆಯಾ? 3 5 2 4. ಸೊ ಆಪ್ಷನ್ ನಂಬರ್ ಆಫ್ 3 superposition waves ಇದೆ, ಬಟ್ ಅಲ್ಲಿ ಆನ್ಸರ್ಸ್ ಯಾವ ಆಪ್ಷನ್ ಇದೆ? ಫಸ್ಟ್ ಆಪ್ಷನ್ ಇದೆ. ಸೊ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನಂಬರ್ ಆಫ್ superposition waves is 3. ಕನ್ಫ್ಯೂಷನ್ ಆಗಬೇಡಿ. ಸೊ ಆಪ್ಷನ್ ಇಸ್ 1. ನೋಟ್ ಇಟ್ ಡೌನ್. ಇಲ್ಲೊಂದು ಸಣ್ಣ ಕರೆಕ್ಷನ್ ಗೊತ್ತಿರ್ಬೇಕು ನಿಮಗೆ. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ದಟ್ ಸೈನ್ ಆಫ್ ಎ ಪ್ಲಸ್ ಬಿ ವಿತ್ ರೆಸ್ಪೆಕ್ಟ್ ಟು ದಟ್ ಇಲ್ಲಿ ಇದೆಯಲ್ಲ 2 ಸೈನ್ ಎ ವಿತ್ ರೆಸ್ಪೆಕ್ಟ್ ಟು ಕಾಸ್ ಬಿ ಇದೆ ಅಂತಂದ್ರೆ ಸೈನ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಎ ಮೈನಸ್ ಬಿ ಈ ಫಾರ್ಮಿಗೆ ಬರ್ಕೊಂಡಿದೆ. ಸೊ ದಿಸ್ ದ ಸ್ಟ್ಯಾಂಡರ್ಡ್ ಇಕ್ವೇಷನ್. ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 16. So go for question number 16. So very important problem. In a large room, a person received direct sound waves from a source 120 meter away from him. For example, I will consider with that this is an source of sound which makes a noise. Okay, source receive ಮಾಡ್ಕೊಂತಿದ್ದಾರೆ ಏನ ಸೌಂಡ್ ಅನ್ನ ಡೈರೆಕ್ಟ್ ಆಗಿ ಈ ಪಾತಲ್ಲಿ ರಿಸೀವ್ ಮಾಡ್ಕೊಂತಾರೆ, which is at a distance. ಎಷ್ಟು ಕೊಟ್ಟಿದ್ದಾರೆ? 120 ಮೀಟರ್ ಕೊಟ್ಟಿದ್ದಾರೆ. This is a person. For example, ಇಲ್ಲಿ ಪರ್ಸನ್ ಇದ್ದಾನೆ ಅಂತ ಅನ್ಕೋ. ಸೊ ಸೌಂಡ್ ರೀಚ್ ಆಗ್ತಾ ಇದೆ. P is the person. 120 ಮೀಟರ್ ಇದೆ away from him. He also receives waves from the same source which reach him, being reflected from 25 meter height ceiling. ಒಂದು ಸೀಲಿಂಗ್ ಕೊಟ್ಟಿದ್ದಾರೆ that is at a height of 25 meter. This is a ceiling. 25 ಮೀಟರ್ ಅಂದ್ರೆ ಇಲ್ಲಿಂದನೂ ಕೂಡ ಸೌಂಡ್ ವೇವ್ಸ್ ಹೋಗ್ತಾ ಇದೆ. ನೆಕ್ಸ್ಟ್ ರಿಫ್ಲೆಕ್ಟ್ ಆಗಿ ಬಂದು ಇವ್ರಿಗೆ ರೀಚ್ ಆಗ್ತಾ ಇದೆ. ಇದು ಎಸ್ ತಗೋತಾ ಇದೀನಿ, ಇದನ್ನ ಪಿ ತಗೋತಾ ಇದೀನಿ. ಇದಕ್ಕೊಂದು ಪಾಯಿಂಟ್ ಕೊಟ್ಕೊಳ್ಳೋಣ ಎ ಅಂತ ಹೇಳಿ. ಇದಕ್ಕೊಂದು ಪಾಯಿಂಟ್ ಬೇಕಾದ್ರೆ ಮಿಡಲ್ ಪಾಯಿಂಟ್ ಎಂ ಅಂತ ಕೊಟ್ಕೊಳ್ಳಿ. ಎಕ್ಸಾಕ್ಟ್ ಮಿಡಲ್ ಇಂದ ತಗೊಂಡ್ವಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? 60 ಮೀಟರ್ ಆಗುತ್ತೆ. ಅಂಡ್ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? 60 ಮೀಟರ್ ಆಗುತ್ತೆ. ಅಂದ್ರೆ ಇಲ್ಲಿ ಪಾತ್ ಡಿಫ್ರೆನ್ಸ್ ಇರುತ್ತೆ ವೇವ್ ರಿಫ್ಲೆಕ್ಟ್ ಆಗಿ ಬಂದಿದೆ ಅಂತ. ಸೊ ಒಂದು ನೆನಪಿರ್ಲಿ, ಪಾತ್ ಡಿಫರೆನ್ಸ್ ವ್ಯಾಲ್ಯೂ ಏನೇನು ಬರುತ್ತೆ? ವೇವ್ ಲೆಂತ್ ರಿಫ್ಲೆಕ್ಟ್ ಆಗಿ ಬಂದಿರುತ್ತೆ. ಪಾತ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು λ/2 ಬರುತ್ತೆ. ಒಂದು ಪಾತ್ ಡಿಫರೆನ್ಸ್ ಆಯ್ತಾ. ಇನ್ನೊಂದು ಪಾತ್ ಡಿಫರೆನ್ಸ್ ಬರುತ್ತೆ, ಅದಕ್ಕೆ ಬೇಕಾದ್ರೆ ನೀವು ಏನಾದ್ರು ನೇಮ್ ಕೊಟ್ಕೊಳ್ಳಿ. ಇದನ್ನ x1 ಅಂತ ಕೊಟ್ಕೊಳ್ಳಿ. x2 ಪಾತ್ ಡಿಫರೆನ್ಸ್ x2 ಅಂತ ತಗೋತೀನಿ ಅಂದ್ರೆ x2 ಇಸ್ ಈಕ್ವಲ್ಸ್ ಟು ಇಲ್ಲಿಂದ ತಗೊಳ್ಳೋದಾಗುತ್ತೆ SAP ಮೈನಸ್ SMP. ಈ ಪಾತ್ ಡಿಫರೆನ್ಸ್ ನ ತಗೋಬೇಕು. SAP ಮೈನಸ್ SAP ನ ಫಸ್ಟ್ ತಗೊಳ್ಳೋದಾಯ್ತು ಅಂತಂದ್ರೆ SAP ಕ್ಯಾನ್ ಬಿ ರಿಟರ್ನ್ ಆಸ್ SAP ಬೇಕು ಅಂತಂದ್ರೆ ಅದರ ಟೋಟಲ್ ವ್ಯಾಲ್ಯೂಸ್ ಬೇಕು ನಿಮಗೆ. SAP ಬೇಕು ಅಂತಂದ್ರೆ ಆ ಪಾತ್ ಡಿಫರೆನ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ SAP ಇಸ್ ಈಕ್ವಲ್ಸ್ ಟು ಪಾತ್ ಡಿಫರೆನ್ಸ್ ತಗೊಂಡ್ವಿ ಅಂತಂದ್ರೆ ಅದು ಕೂಡ ಟೋಟಲ್ ವ್ಯಾಲ್ಯೂ. ಓಕೆ, ದಟ್ಸ್ ವ್ಯಾಲ್ಯೂ ಇಸ್ SA ಪ್ಲಸ್ AP. SA ಪ್ಲಸ್ AP. ಓಕೆ, ಎರಡು ಈಕ್ವಲ್. ಇದು ಈಕ್ವಲ್ ಆಗಿರೋದ್ರಿಂದ ಎರಡು ಈಕ್ವಲ್ ಸೇಮ್ ಈಕ್ವಲ್ ಟ್ರಯಾಂಗಲ್ ತರ ಬರುತ್ತೆ. therefore 2 times of SA ಬೇಕು ಅಂತಂದ್ರೆ ಈ ವ್ಯಾಲ್ಯೂ ಗೊತ್ತಿದೆ, ಈ ವ್ಯಾಲ್ಯೂ ಗೊತ್ತಿದೆ. ಈ ವ್ಯಾಲ್ಯೂ 60 ಇದೆ, ಈ ವ್ಯಾಲ್ಯೂ 25. ಸೊ ಯು ಕ್ಯಾನ್ ಫೈಂಡ್ ದಟ್ ವ್ಯಾಲ್ಯೂ ಆಫ್ SA. ಓಕೆ, SA ಫೈಂಡ್ ಔಟ್ ಮಾಡೋಣ. SA ಫೈಂಡ್ ಮಾಡೋಣ ಅಂತಂದ್ರೆ ಕೆಲಸ ಏನ್ ಮಾಡೋಣ? ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ರೂಟ್ ಆಫ್ ಏನ್ ಬರುತ್ತೆ? 60 ಸ್ಕ್ವೇರ್ ಪ್ಲಸ್ 25 ಸ್ಕ್ವೇರ್, 25 into 25 625, 625 plus 60 ಸ್ಕ್ವೇರ್ ಮಾಡ್ಕೊಂಡ್ರೆ ಅದ್ರ ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ ಬರುತ್ತೆ. ದಟ್ ಈಸ್ 130 ಮೀಟರ್ ಬರುತ್ತೆ. ಸಾರಿ 65 ಬರುತ್ತೆ. ಇದು 65 ಮೀಟರ್ ಬರುತ್ತೆ. SA ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಿ. 60 ಸ್ಕ್ವೇರ್ ಮತ್ತೆ ಇದು
3600 ಬರುತ್ತೆ, ಇದು 625 ಬರುತ್ತೆ. ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದ್ರೆ 65 ಬರುತ್ತೆ SA. ಬಟ್ SAP is equals ಏನಿದೆ? SAP is equals to 2 times of SA, that is 2 into 65. That is equals to 130 meter ಬರುತ್ತೆ. ಫೈಂಡ್ ಔಟ್ ಮಾಡ್ಕೊಳ್ಳಿ ಇದನ್ನ. ಸೊ ಒಂದು ಪಾತ್ ಡಿಫ್ರೆನ್ಸು x1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. SMP ಅಂತ ಇದೆ, SMP ವ್ಯಾಲ್ಯೂ 120 ಇದೆ. ಆದ್ಮೇಲೆ ಪಾತ್ ಡಿಫ್ರೆನ್ಸ್ x2 ಕ್ಯಾಲ್ಕುಲೇಟ್ ಮಾಡ್ಬೋದು. x2 is equals to SAP minus SMP. SAP ವ್ಯಾಲ್ಯೂ ಎಷ್ಟಾಯ್ತು? 130 ಆಯ್ತು. ಅಂಡ್ SMP ವ್ಯಾಲ್ಯೂ ಎಷ್ಟಾಯ್ತು? 120 ಆಯ್ತು. ದೆನ್ ವ್ಯಾಲ್ಯೂ ಇಸ್ 10 ಮೀಟರ್. ಓಕೆ, ಸೊ x2 ಸಿಕ್ತು. x1 ವ್ಯಾಲ್ಯೂ ಏನಿದೆ? ಲ್ಯಾಂಬ್ಡಾ ಬೈ 2 ಇದೆ. x1 is lambda by 2, but x2 is 10 meter. ಬಟ್ ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೋಡ್ಬೇಕಲ್ಲ ನಾವೀಗ. ಎರಡು ಪಾತ್ ಡಿಫರೆನ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ತು. ಡ್ಯೂ ಟು ದಟ್ ಒನ್ ಸೌಂಡ್ ವೇವ್ ಇಸ್ ಪಾಸಿಂಗ್ ಥ್ರೂ ಎ ಸ್ಟ್ರೈಟ್ ಲೈನ್ ಅಂಡ್ ಅನದರ್ ಒನ್ ಇಸ್ ಪಾಸಿಂಗ್ ವಿತ್ ರೆಸ್ಪೆಕ್ಟ್ ಟು ದ ರಿಫ್ಲೆಕ್ಷನ್ ಆಫ್ ಎ ಟಾಪ್ ಮೋಸ್ಟ್ ಫ್ಲೋರ್. ಸೊ ಕಂಟಿನ್ಯೂ ಮಾಡೋಣ. ಕ್ವಶನ್ ಏನ್ ಕೇಳಿದ್ದಾರೆ ಅಂತ ಹೇಳಿ. Which reach him being reflected from 25 meter high ceiling at a point halfway between them. Okay, the two waves interfere constructively for wavelength of ಅಂದ್ರೆ ಅವ್ರು ಹೇಳ್ತಾ ಇದ್ರೆ ಯಾವ ಪಾತ್ ಅಲ್ಲಿ ಟೂ ವೇವ್ಸ್ ಇಂಟರ್ಫರೆನ್ಸ್ ಕನ್ಸ್ಟ್ರಕ್ಟಿವ್ಲಿ ಫಾರ್ ವೇವ್ ಲೆಂತ್ ಆಫ್ ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾನ್ ತಗೋತೀನಿ ಟೋಟಲ್ ಪಾತ್ ಡಿಫರೆನ್ಸ್ ಡೆಲ್ಟಾ ಎಕ್ಸ್ ಬೇಕು ಅಂತಂದ್ರೆ x1 ಪ್ಲಸ್ x2 ಮಾಡ್ಕೊತೀನಿ. ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ? n ಲ್ಯಾಂಬ್ಡಾ ಆಗುತ್ತೆ. n ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ಸ್ ಟು x1 ಪ್ಲಸ್ x2 ಆಗುತ್ತೆ. ಸೊ n ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು x1 ವ್ಯಾಲ್ಯೂ ಏನಿದೆಯಪ್ಪ? x1 ವ್ಯಾಲ್ಯೂ ಲ್ಯಾಂಬ್ಡಾ ಬೈ 2, x2 ವ್ಯಾಲ್ಯೂ 10 ಇದೆ. ಈಗ ನಮಗೆ ಎಕ್ಸ್ಪೆಕ್ಟ್ ಮಾಡ್ತಿರೋ ಆನ್ಸರ್ ಇನ್ ದ ಫಾರ್ಮ್ ಆಫ್ n ಇದೆಯಾ? ಡೈರೆಕ್ಟ್ ವ್ಯಾಲ್ಯೂ ಇದೆ ನೋಡ್ಕೊಳ್ಳಿ, ಏನೂ ಇಲ್ಲ. ಬಟ್ ನಾವು ಅದನ್ನು ಫ್ರೇಮ್ ಮಾಡ್ಕೋಬೇಕು. ಆನ್ಸರ್ಸ್ ಹೇಗಿದೆ? 20, 20/3, 20/5 ಎಕ್ಸೆಟ್ರಾ ಹಿಂಗೆ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ. ಸೊ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಕೆಲಸ ಸ್ವಲ್ಪ ಒಂದು ಸ್ಟೆಪ್ ಮುಂದಕ್ಕೆ ಹೋಗುತ್ತೆ. ಈ ಈಕ್ವೇಷನ್ ನ ಮಾಡಿಫಿಕೇಶನ್ ಮಾಡ್ಕೊಂಡು ಲ್ಯಾಂಬ್ಡಾಗೆ ಏನ್ ಬರುತ್ತೆ ಜನರಲ್ ಫಾರ್ಮುಲಾ ನೋಡೋಣ. ಲ್ಯಾಂಬ್ಡಾ ಬೈ 2 ಆ ಕಡೆ ಹೋಯ್ತು ಅಂತ ಅನ್ಕೋಣ. ಸೊ n ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಬೈ 2 ಇಸ್ ಈಕ್ವಲ್ಸ್ ಟು 10. ಲ್ಯಾಂಬ್ಡಾ ಕಾಮನ್ ತಗೊಳ್ಳಿ. ಕಾಮನ್ ತಗೊಂಡ್ರೆ n ಮೈನಸ್ 1/2 ದಟ್ ಈಸ್ ಈಕ್ವಲ್ಸ್ ಟು 10 ಬರುತ್ತೆ. ಸೊ n2n ಮೈನಸ್ 1 ಡಿವೈಡೆಡ್ ಬೈ 2 ಆಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 10 ಆಗುತ್ತೆ. ಸೊ ಲ್ಯಾಂಬ್ಡಾ ಈಕ್ವಲ್ಸ್ 2 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆದ್ರೆ 20 ಆಗುತ್ತೆ. 2n ಮೈನಸ್ 1 ಡಿವೈಡ್ ಆಗುತ್ತೆ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 10 into 2 20 divided by 2n minus 1. So we are getting the standard formula of wavelength lambda ಸಿಕ್ತು. But we need the constructive interference conditions values. Lambda value ಬೇಕು. So n value ಕೊಡ್ತಾ ಹೋಗೋಣ. n is equals to 1 ಕೊಡೋಣ, 2 ಕೊಡೋಣ, 3 ಕೊಡೋಣ, 4 ಕೊಡೋಣ, 5 ಅಂತ ಕೊಡ್ತಾ ಹೋಗಿ. ನೀವು ಎಷ್ಟಾದ್ರೂ ಕೊಡ್ತಾ. ರಫ್ ಆಗಿ ಒಂದು 3 ವ್ಯಾಲ್ಯೂಸ್ ನಾನು ತಗೋತೀನಿ, ಯಾಕಂದ್ರೆ ಆಪ್ಷನ್ಸ್ ಇರೋದು 3 ಅಲ್ಲೇ. ಸೊ ಹಂಗೆ ಆಪ್ಷನ್ಸ್ ನೋಡ್ಕೊಂತ ಚೆಕ್ ಮಾಡ್ಕೊತಾ ಬನ್ನಿ. n is equals to 1 ಕೊಡ್ತೀನಿ, 2 1s are 2, 2 minus 1 ಏನಾಗುತ್ತೆ? 1 ಆಗುತ್ತೆ. therefore lambda is equals to 20 ಆಗುತ್ತೆ. n is equals to 2 ಕೊಡ್ತೀನಿ, 2 2s are 4, 4 minus 1 ಏನಾಗುತ್ತೆ? that is 3 ಆಗುತ್ತೆ. 20/3 ಆಗುತ್ತೆ. ಸೊ 3 ಕೊಡ್ತೀನಿ, 3 2s are 6, 6 minus 1 5 ಆಗುತ್ತೆ. ಸೊ 20/5 ಆಗುತ್ತೆ. ಸೊ ಹಂಗೆ ನೆಕ್ಸ್ಟ್ 20/7 ಆಗುತ್ತೆ ಅಂಡ್ ಸೋ ಆನ್ ಹೋಗ್ತಾ ಹೋಗುತ್ತೆ. ಅಂದ್ರೆ ಇದು ಕನ್ಫರ್ಮ್ ಆಯ್ತು. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 20, 20/3, 20/5. Clear ಆಯ್ತಾ? So it's not an easy task to solve for a simple question, which is the sound wave is reaching the person in a straight line along with the reflection of the top, okay, top of the building or top of the floor. Hope that you are getting that point. What are the equations you have to know that? ಅಷ್ಟು ಕಂಡೀಷನ್ಸ್ ಅಪ್ಲೈ ಮಾಡಿದ್ರೆ ಮಾತ್ರ ಲ್ಯಾಂಬ್ಡಾಗೆ ಈಕ್ವೇಷನ್ ಸಿಗುತ್ತೆ. ಈಕ್ವೇಷನ್ ಸಿಕ್ಕಿದ್ಮೇಲೆ just you have to apply first, second, third, first constructive, second constructive and third constructive. ಆಗ್ಬೋದಾ? Yes. Note it down and go for next question. Question number 17. So go for 17th question. A beam of light consisting of red, green and blue colors is incident on the right angle prism. Diagram ಕೊಟ್ಟಿದ್ದಾರೆ. Okay. Right angle prism of angle ಕೊಟ್ಟಿದ್ದಾರೆ is to 45 degree. Okay. The refractive index of the material of the prism for the above red, green, blue. Red ಗೆ refractive index ಕೊಟ್ಟಿದ್ದಾರೆ 1.39, ಗ್ರೀನ್ ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ 1.44 ಅಂಡ್ ಬ್ಲೂ ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ 1.47. ಮೂರು ಕಲರ್ಸ್ ಇನ್ಸಿಡೆಂಟ್ ಆಗಿದೆ. ಬ್ಲೂ, ಗ್ರೀನ್, ರೆಡ್. ಬ್ಲೂ, ಗ್ರೀನ್, ರೆಡ್. ಅಕಸ್ಮಾತ್ ಲೈಟು
ನಾರ್ಮಲ್ ಆಗಿ ಇನ್ಸಿಡೆಂಟ್ ಆಯ್ತು ಅಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ ರಿಫ್ರಾಕ್ಟ್ ಆಗುತ್ತೆ. ಸೊ ದೇರ್ ಇಸ್ ನೋ ಬೆಂಡಿಂಗ್ ಫಾರ್ ದ ನಾರ್ಮಲ್ ಇನ್ಸಿಡೆನ್ಸ್ ಅಂಡ್ ಯಾವ್ದು ಲಾ ಸ್ನೆಲ್ಸ್ ಲಾ ಫೇಲ್ ಆಗುತ್ತೆ. ಸೊ ಲೈಟ್ ಆಸ್ ಇಟ್ ಈಸ್ ಇನ್ಸಿಡೆಂಟ್ ಇನ್ಸಿಡೆಂಟ್ ಇನ್ಸಿಡೆಂಟ್. Then angle of incidence is equals to 45 degree. Then it is nothing but critical angle. And we know that refractive index is equals to reciprocal of sine of critical angle, sine IC. Critical angle ಎಷ್ಟಾಗುತ್ತೆ 45 degree ಆಗುತ್ತೆ. Therefore 1 divided by sine 45, that is 1 by root 2. root 2 ಮೇಲೆ ಹೋಯ್ತು ಅಂತಂದ್ರೆ refractive index ಎಷ್ಟಾಗುತ್ತೆ 1.414 ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ mu or 1.39 ಅಂದ್ರೆ this is less than mu, it is greater than mu and greater than mu. ಅಂದ್ಮೇಲೆ ಇವರಿಬ್ರು ಏನಾಗ್ತಾರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಟ್ ಆಗ್ತಾರೆ. ಯಾರು ರಿಫ್ಲೆಕ್ಟ್ ಆಗಲ್ಲ? ರೆಡ್ ಕಲರ್ ರಿಫ್ಲೆಕ್ಟ್ ಆಗಲ್ಲ. ಸೊ ರೆಡ್ ಕಲರ್ ವಿಲ್ ನಾಟ್ ಗೆಟ್ ಎ TIR. TIR ಮೀನ್ಸ್ ವಾಟ್? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇಟ್ ಮೀನ್ಸ್ ದಟ್ ಬ್ಲೂ ಕಲರ್ ಮತ್ತೆ ಗ್ರೀನ್ ಕಲರ್ ಒಟ್ಟಿಗೆ ಹೋಗ್ತಾರೆ, ಬಟ್ ರೆಡ್ ಕಲರ್ ಬಿಕಮ್ಸ್ ಸಪರೇಟ್ ಆಫ್ಟರ್ ನಾರ್ಮಲ್ ಇನ್ಸಿಡೆನ್ಸ್ ಅಲಾಂಗ್ ವಿತ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕಂಡೀಷನ್. ಸೆಕೆಂಡ್ ಸರ್ಫೇಸ್ ಬಂದ್ಮೇಲೆ ರೆಡ್ ಕಲರ್ ಹೋಗೋದಿಲ್ಲ, ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಆಗೋದಿಲ್ಲ. ಯಾವ ಕಲರ್ ಮಾತ್ರ? ಬ್ಲೂ ಮತ್ತೆ ಗ್ರೀನ್ ಕಲರ್ ಮಾತ್ರ ಟೋಟಲ್ ರಿಫ್ಲೆಕ್ಷನ್ ಆಗುತ್ತೆ. ಇಟ್ ಕಮ್ಸ್ ಬ್ಯಾಕ್ ಬಟ್ ರಿಫ್ಲೆಕ್ಟ್ಸ್. ಸೊ ಆಪ್ಷನ್ ನೋಡಿ, ಆಪ್ಷನ್ ಏನ್ ಕೊಟ್ಟಿದ್ದಾರೆ? ಮೇ ಬಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆಪ್ಷನ್ ಏನ್ ಹೇಳಿದ್ದಾರೆ ನೋಡಪ್ಪ, ಸಪರೇಟ್ ದ ರೆಡ್ ಕಲರ್ ಪಾರ್ಟ್ ಫ್ರಮ್ ದ ಗ್ರೀನ್ ಅಂಡ್ ಬ್ಲೂ ಕಲರ್ಸ್. ರೆಡ್ ಕಲರ್ ಸಪರೇಟ್ ಆಗುತ್ತೆ ಅಂತ ಹೇಳ್ತಾರೆ. ಸಪರೇಟ್ ದಿ ಬ್ಲೂ ಕಲರ್ ಪಾರ್ಟ್ ಫ್ರಮ್ ದಿ red and green colors. Separate all the three colors from the another, not separate the three colors at all. So one confirmation, red matra separate agutte. Therefore first option is the right answer. Okay, note it down and go for next question. Question number 18. So go for next question. Question number 18. The diameter of the objective of telescope is 0.1 meter. Diameter ಎಷ್ಟು ಕೊಟ್ಟಿದ್ದಾರೆ? 0.1 meter. No issue, diameter ಸಿಕ್ತು. And the wavelength of light is 6000 angstrom. Wavelength ಕೊಟ್ಟಿದ್ದಾರೆ. And its resolving power is, ಕೊಟ್ಟಿರೋ ಇನ್ಸ್ಟ್ರೂಮೆಂಟ್ ಯಾವುದು? ಟೆಲಿಸ್ಕೋಪ್. ಓಕೆ, ಇನ್ಸ್ಟ್ರೂಮೆಂಟು ಟೆಲಿಸ್ಕೋಪು. ರಿಸಾಲ್ವಿಂಗ್ ಪವರ್ನ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನಮಗೆ ಏನ್ ಗೊತ್ತಿರಬೇಕು? ಲಿಮಿಟ್ ಆಫ್ ರೆಸಲ್ಯೂಷನ್ ಗೊತ್ತಿತ್ತು ಅಂದ್ರೆ, ಲಿಮಿಟ್ ಆಫ್ ರೆಸಲ್ಯೂಷನ್, ಆಮೇಲೆ ರಿಸಾಲ್ವಿಂಗ್ ಪವರ್ ಸಾಲ್ವ್ ಮಾಡೋದು ಬಹಳ ಈಸಿ. ಯಾಕೆಂದ್ರೆ ಲಿಮಿಟ್ ಆಫ್ ರೆಸಲ್ಯೂಷನ್ ಇಸ್ ರೆಸಿಪ್ರೋಕಲ್ ಆಫ್ ರಿಸಾಲ್ವಿಂಗ್ ಪವರ್. ಸೊ ಲಿಮಿಟ್ ಆಫ್ ರೆಸಲ್ಯೂಷನ್ ಫಾರ್ಮುಲಾ ಏನ್ ಬರುತ್ತೆ? ನಾನು ಜಸ್ಟ್ LR ಅಂತ ಬರ್ಕೋತೀನಿ. ದಟ್ ಈಸ್ ಈಕ್ವಲ್ಸ್ ಟು ಟೆಲಿಸ್ಕೋಪ್ಗೆ 1.22 ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಯಾಮೀಟರ್ ಆಫ್ ದಿ ಏನ್ ಬರುತ್ತೆ? ದಟ್ ಈಸ್ ಟೆಲಿಸ್ಕೋಪ್. ಬೇಕಾಗಿರೋದು ರಿಸಾಲ್ವಿಂಗ್ ಪವರ್ ಅಂತಂದ್ರೆ, ರಿಸಾಲ್ವಿಂಗ್ ಪವರ್ ಇಸ್ ಈಕ್ವಲ್ಸ್ ಟು ಡಯಾಮೀಟರ್ ಡಿವೈಡೆಡ್ ಬೈ 1.22 ಲ್ಯಾಂಬ್ಡಾ. ಡಯಾಮೀಟರ್ ಹೇಳಿದ್ದಾರೆ, ಎಷ್ಟು ಹೇಳಿದ್ದಾರೆ ಕ್ವಶನ್ ಅಲ್ಲಿ? That is value is 0.1 ಕೊಟ್ಟಿದ್ದಾರೆ divided by 1.22 into lambda ಎಷ್ಟು ಕೊಟ್ಟಿದ್ದಾರಪ್ಪ? 6000 angstrom ಇದೆ. ನಾನು ಬರ್ಕೋತೀನಿ 6 into 10 to the power of -7 ಬರ್ಕೋತೀನಿ. ರೇಡಿಯನ್ಗೆ ಬರುತ್ತೆ. Therefore calculation ಮಾಡಿದ್ರೆ you will get the final answer. Resolving power is equals to 1.3 into 10 to the power of 5 ಬರುತ್ತೆ. ಬೇಕಾದ್ರೆ ಸಾಲ್ವ್ ಮಾಡಿ ನೋಡಿ, ಕ್ಯಾಲ್ಕುಲೇಟ್ ಮಾಡಿ, ಎಕ್ಸಾಕ್ಟ್ ಆನ್ಸರ್ ಸಿಗುತ್ತೆ. 0.1 1 ಅಂತ ತಗೊಳ್ಳಿ ಅಂಡ್ ಇದನ್ನ ಡಿವೈಡ್ ಮಾಡ್ಕೊಳ್ಳಿ. 10 to the power of -7 ಹೇಳಿದ್ರೆ +7 ಆಗುತ್ತೆ. ಸೊ +7 ಇದ್ದಿದ್ದು +6 ಆಗುತ್ತೆ. ಬಿಕಾಸ್ 0.1 1 ಅಂತ ತಗೊಂಡಿದ್ದೀನಿ. ಇಲ್ಲ ಬೇಕಾದ್ರೆ 10 ಅಂತ ತಗೊಳ್ಳಿ, ಇಲ್ಲ 100 ಅಂತ ತಗೊಂಡು ಸಾಲ್ವ್ ಮಾಡ್ಕೊಂತ ಹೋಗಿ. ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ 1.33 into 10 to the power of 5 per radian. ಆಪ್ಷನ್ ಇದೆ ನೋಡಿ, ಆಪ್ಷನ್ 1.3 into 10 to the power of 5 per radian. Option 4 is the right answer. Okay, note it down and go for next question. Question number 19. Go for 19th question. If the threshold wavelength for sodium is 5420 angstrom, threshold wavelength ಕೊಟ್ಟಿದ್ದಾರೆ 5420 angstrom, then the work function of sodium is, we have to find work function phi naught. So phi naught is equals to ಏನು ಬರುತ್ತಪ್ಪ? h nu naught ಬರುತ್ತೆ. h nu naught ಬೋಲ್ ಏನು ಬರುತ್ತೆ? c by lambda naught ಬರುತ್ತೆ. ಬಟ್ ನಿಮಗೆ ಕೊಟ್ಟಿರೋ ಆನ್ಸರ್ಸ್ ನೋಡ್ಕೊಳ್ಳಿ, ಆನ್ಸರ್ಸ್ ಇಸ್ ಇನ್ ಎಲೆಕ್ಟ್ರಾನ್ ವೋಲ್ಟ್. ದೇರ್ಫೋರ್ ಐ ವಿಲ್ ಗೋ ವಿತ್ ದ ಇಕ್ವೇಶನ್ hc by e ಇಂದ ಡಿವೈಡ್ ಮಾಡ್ಕೋತೀನಿ lambda naught into e. ಆಗಲೇ ಒಂದು ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡ್ಕೊಟ್ಟಿದ್ದೆ ಶಾರ್ಟ್ ಕಟ್. hc by e ಅಂತಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ 12400 ಆಂಗ್ಸ್ಟ್ರಾಮ್ ಅಂತ ತಗೋತೀಯ. lambda naught ಕೊಟ್ಟಿದ್ದಾರೆ 5420 ಆಂಗ್ಸ್ಟ್ರಾಮ್.
ಕ್ಯಾನ್ಸಲ್ ಕ್ಯಾನ್ಸಲ್ 1240 ಡಿವೈಡೆಡ್ ಬೈ 542 ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 2 ಟೈಮ್ಸ್ ಅಂತೂ ಹೋಗೇ ಹೋಗುತ್ತೆ. ಸೊ 2 ಟೈಮ್ಸ್ ಹೋಗುತ್ತೆ ಅಂದ್ರೆ ಅಲ್ಲಿ 2 ಟೈಮ್ಸ್ ಅಂತ ಇರೋ ಆಪ್ಷನ್ಸ್ ಯಾವ್ದಿದೆ? ಒಂದೇ ಆಪ್ಷನ್ ಇರೋದು 2 ಟೈಮ್ಸ್ ಅಲ್ಲಿ ಹೋಗಿರೋದು 2.28. ಸೊ 2.28 ಎಲೆಕ್ಟ್ರಾನ್ ವೋಲ್ಟ್. ಈ ತರ ಟೈಮ್ ಸೇವ್ ಮಾಡ್ಕೋಬೇಕು ಅಷ್ಟೇ ನಾವು. ಓಕೆ, ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 20. Question number 20 ಏನು ಹೇಳುತ್ತೆ? Two forces of magnitude F have a resultant of same magnitude F. Resultant force ನ ಅವ್ರು ಏನಂತ ಹೇಳ್ತಾ ಇದ್ದಾರೆ? Same F ಅಂತಾನೆ ತಗೊಂಡಿದ್ದಾರೆ. The angle between the two forces is the forces of magnitude F have a resultant of the same magnitude. ಎರಡು ಈಕ್ವಲ್ ಆಗೋಕೆ ಚಾನ್ಸಸ್ ಇದೆ. ಸೊ ವೆಕ್ಟರ್ ಕಾನ್ಸೆಪ್ಟ್ ತಗೊಂಡ್ವಿ ಅಂತಂದ್ರೆ ರಿಸಲ್ಟೆಂಟ್ ಫೋರ್ಸ್ FR is equals to ಏನಾಗುತ್ತೆ? 2 into F cos theta by 2. This is the standard formula for resultant force. ಬಟ್ FR is equals to F ಅಂತ ತಗೊಂಡ್ರು ಅಂತಂದ್ರೆ F is equals to 2F cos theta by 2. ಅಂದ್ರೆ ಅವರು ಥೀಟಾ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾರೆ. FF ಕ್ಯಾಲ್ಕುಲೇಟ್ ಆಯ್ತು 1/2 ಆಗುತ್ತೆ. That is equals to cos theta by 2. cos ನ ಕಡೆ ಹೋದ್ರೆ cos ಇನ್ವರ್ಸ್ ಆಗುತ್ತೆ. theta by 2 is equals to cos inverse of 1/2. cos inverse of 1/2 is 60 degree. Therefore theta by 2 is equals to 60 degree. ನಮಗೆ ಬೇಕಾದದೇನು? theta. theta is equals to 120 degree. That's the answer. ಆಪ್ಷನ್ ಇದೆ ನೋಡಿ, ಆಪ್ಷನ್ 120 degree. First option is the right answer. Note it down and go for next question. Question number 21. So go for question number 20 first. A rectangular block of dimensions 6 meter, 4 meter and 2 meter. Dimension ಕೊಟ್ಟಿದ್ದಾರೆ. Length into breadth into height. ಎಷ್ಟು? 6 into 4 into 2. 6 4s are 24 into 2, that is 48 meter cube. Okay, next 10 ಕೊಟ್ಟಿದ್ದಾರೆ ನೋಡೋಣ. Of density ಕೊಟ್ಟಿದ್ದಾರೆ. Rho is equals to ಕೊಟ್ಟಿದ್ದಾರೆ 1.5 gram per cc. So 1.5 into gram per cc. gram ಅಂದ್ರೆ 10 to the power of -3, per cc ಅಂದ್ರೆ 10 to the power of -6. ಯೂನಿಟ್ ಏನಾಗುತ್ತೆ? kg per meter cube ಆಗುತ್ತೆ. Therefore density is equals to -6 ಮೇಲೆ ಹೋದ್ರೆ +6 +6 -3 +3. Therefore 1.5 into 10 to the power of +3 kg per meter cube ಆಗುತ್ತೆ. ಡೆನ್ಸಿಟಿ ಕನ್ವರ್ಟಿಂಗ್ ಇಂಟು ಗ್ರಾಮ್ ಪರ್ cc ಇಂಟು kg per meter cube. ನೆಕ್ಸ್ಟ್ ಏನ್ ಡೇಟಾ ಕೊಟ್ಟಿದ್ದಾರಪ್ಪ? ಏನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ ನೋಡ್ಕೊಳ್ಳಿ. Is lying on horizontal ground with the face of largest area in contact with the ground. Largest area ಅಂತಂದ್ರೆ 6 cm ಲೆಂತ್ ಕೆಳಗಡೆ ಗ್ರೌಂಡ್ ಗೆ ಕಾಂಟ್ಯಾಕ್ಟ್ ಇದೆ. The work done in arranging it with its smallest area in contact with the ground is. Okay, ನಾವು ಇದನ್ನ ಸರ್ಫೇಸ್ ಅಂತ ತಗೋತೀವಿ. ಸರ್ಫೇಸ್ ಅಲ್ಲಿ 6 ಮೀಟರ್ ಇದೆಯಲ್ಲ, ಇದು ಈ ತರ ಇದೆ ಅಂತ ಅನ್ಕೊಳ್ಳಿ. ಅಂಡ್ ಇನ್ನೊಂದು ಕ್ಯೂಬ್ ನ ತಗೊಂಡ್ವಿ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ತಗೊಳ್ಳೋಣ ಅಂತಾನೆ. ಓಕೆ, ಈಗ ತಗೊಂಡಿದೀವಿ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಲೆಂತ್ 6 ಮೀಟರ್ ಇದೆ ಅಂತ ಅನ್ಕೋಣ. ಅಂಡ್ ನೆಕ್ಸ್ಟ್ ಬ್ರೆಡ್ತ್ ಇದೆ ಅಂತ ಅನ್ಕೋಣ. ಬ್ರೆಡ್ತ್ ಎಷ್ಟಿದೆಯಪ್ಪ? ದಟ್ ಈಸ್ 4 ಮೀಟರ್ ಕೊಟ್ಟಿದ್ದಾರೆ. ಹೈಟ್ ಎಷ್ಟಿದೆ? 2 ಮೀಟರ್ ಕೊಟ್ಟಿದ್ದಾರೆ ಅಂತ ಅನ್ಕೋಣ. ಅಂದ್ರೆ ಇದನ್ನ ಈ ತರ ಪ್ಲೇಸ್ ಮಾಡ್ಬೇಕು. ಈ ತರ ಪ್ಲೇಸ್ ಮಾಡ್ಬೇಕು ಅಂದ್ರೆ ಇದನ್ನ ಇದರಲ್ಲಿ ಮೈನಸ್ ಮಾಡ್ಬೇಕು. ಯಾರನ್ನ? ಲೆಂತ್ ಮತ್ತೆ ಬ್ರೆಡ್ತ್ ನ ಮೈನಸ್ ಮಾಡ್ಬೇಕು. L ಮೈನಸ್ B ಮಾಡ್ಬೇಕು. ಲೆಂತ್ ಮೈನಸ್ ಬ್ರೆಡ್ತ್. ಓಕೆ, ಡಿವೈಡೆಡ್ ಬೈ ವಿತ್ ರೆಸ್ಪೆಕ್ಟ್ ಟು ದ ವ್ಯಾಲ್ಯೂ ಯಾವುದು? ಹೈಟ್ 2 ಇದೆ ತಾನೆ? ಹೈಟ್. ಸೊ ಹೈಟ್ ನ ನೀವು ಮೈನಸ್ ಮಾಡ್ಬೇಕು. ಐ ಆಮ್ ಸಾರಿ, ಲೆಂತ್. ಹೈಟ್ 2 ಇದೆ, ಹೈಟ್ ನ ನೀವು ಮೈನಸ್ ಮಾಡ್ಬೇಕು. L ಮೈನಸ್ H ಮಾಡ್ಬೇಕು. ಸೊ ಅದ್ರ ಹಾಫ್ ಆಫ್ ದಿ ವ್ಯಾಲ್ಯೂ ವರ್ಕ್ ಡನ್ ಆಗುತ್ತೆ. ದಟ್ ಈಸ್ L ಮೈನಸ್ H ಬೈ 2. ಸೊ ವರ್ಕ್ ಡನ್ ಗೆ ಫಾರ್ಮುಲಾ ಗೊತ್ತು. ದಟ್ ಈಸ್ M ಇಂಟು G, ದಟ್ ಈಸ್ ಈಕ್ವಲ್ಸ್ ಟು L ಮೈನಸ್ H. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. M ಇಂಟು G ಫೋರ್ಸ್ ಕೊಡುತ್ತೆ, ಹೌದಾ? ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ L ಮೈನಸ್ H ಬೈ 2. ದಿಸ್ ಇಸ್ ಟಾಪ್ಲಿಂಗ್ ಮಾಡಿದಾಗ L ಮೈನಸ್ H ಬೈ 2. W ಇಸ್ ಈಕ್ವಲ್ಸ್ ಟು ಮಾಸ್ ಕೊಟ್ಟಿಲ್ಲ, ಬಟ್ ಮಾಸ್ ಬಂದು ಏನ್ ಬರ್ಕೋಬಹುದು? ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ? ಮಾಸ್ ಬೈ ವಾಲ್ಯೂಮ್ ಬರುತ್ತೆ. ಸೊ ಮಾಸ್ ಇಸ್ ಈಕ್ವಲ್ಸ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಇಂಟು G ಇಂಟು L ಮೈನಸ್ H ಬೈ 2. ಸೊ W is equals to density value ಏನು ಕ್ಯಾಲ್ಕುಲೇಟ್ ಮಾಡಿದೆ? 1.5 into 10 to the power of 3 ಇದೆ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ 15 into 10 to the power of 2 ಅಂತ ಬರೀಬಹುದು. ಇಂಟು ವಾಲ್ಯೂಮ್ ಇದೆ, ವಾಲ್ಯೂಮ್ ನ ಡೈರೆಕ್ಟ್ ಆಗಿ ಬರ್ಕೋತೀನಿ 48 ಅಂತ ಹೇಳಿ. G ವ್ಯಾಲ್ಯೂ ನ 10 ಅಂತ ಬರ್ಕೋತೀನಿ. ಇಂಟು L ಮೈನಸ್ H. L 6 ಇದೆ, H 2 ಇದೆ. 6 ಮೈನಸ್ 2 4 ಆಗುತ್ತೆ. 4/2 ಏನಾಗುತ್ತೆ? 2 ಆಗುತ್ತೆ. ದೆನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 48 into 10 480, 480 into 2 that is 960, 960 into 15 into 10 to the power of 2 ಇದೆ. That is value is 1440
ಬರುತ್ತೆ, ಜೌಲ್ ಬರುತ್ತೆ. ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 1140 ಜೌಲ್. ಆಪ್ಷನ್ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 1140 ಬಿಕಾಸ್ 144 ಬರುತ್ತೆ ಲಾಸ್ಟ್ ವ್ಯಾಲ್ಯೂ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಇದನ್ನ. ಸೊ ಲಾಸ್ಟ್ ವ್ಯಾಲ್ಯೂ 10⁻³ ಹಂಗೆ ಶಿಫ್ಟ್ ಮಾಡಿದ್ವಿ ಅಂತಂದ್ರೆ 1140 ಜೌಲ್ ಅಂತ ಆನ್ಸರ್ ಅಂತ ಕನ್ಫರ್ಮ್ ಆಗಿ ಬರುತ್ತೆ. ಓಕೆ, ಸೊ ಇಲ್ಲ ಅಂತಂದ್ರೆ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡೋಣ. ಅದು ಕಿಲೋ ಜೌಲ್ಸ್ ಅಲ್ಲಿ ಇದೆ ಇಲ್ಲ ಆಕ್ಚುಲ್ ಆಗಿ. ಓಕೆ, W is equals to 15 into 10, 150, 150 into 2, 300, 300 into 48 into 10⁻². Plus 2 plus 2 plus 4 ಆಯ್ತು. ಸೊ 3 into 48 into 10⁻+4. W equals 48 into 3. 40 into 3 ಅಂತಂದ್ರೆ 120. 8 into 3 ಅಂದ್ರೆ 24. So 144 into 10⁻4. So W is equals to, ನಾನು ಏನು ಮಾಡ್ತೀನಿ, 1440 into 10⁻³ ಜೌಲ್ ಬರೀತೀನಿ. ದಟ್ ಈಸ್ ನಥಿಂಗ್ ಬಟ್ W is equals to 1440 ಕಿಲೋ ಜೌಲ್. 1440 ಕಿಲೋ ಜೌಲ್. ಸೊ ಇಲ್ಲಿ 1440ಗೆ ವೆರಿ ನಿಯರ್ ಅಂತ ಇರೋದು 1140 ಅಷ್ಟೇ. ಸೊ 1440 ಕಿಲೋ ಜೌಲ್ ಇಸ್ ದ ಎಕ್ಸಾಕ್ಟ್ ಆನ್ಸರ್. ಇದೆ ಅಲ್ವಪ್ಪ? ಸೊ 1440 ಇಸ್ ದ ರೈಟ್ ಆನ್ಸರ್, ಕರೆಕ್ಟ್ ಆನ್ಸರ್. ಅದು ಕಿಲೋ ಜೌಲ್ಸ್. ಓಕೆ ಸರ್, ಅದರಲ್ಲಿರೋ ಆಪ್ಷನ್ಸ್ ಅಲ್ಲಿ ತುಂಬಾ ಕಡಿಮೆ ಇದೆ. ಓಕೆ, 9.8 ತಗೊಂಡು ಸಾಲ್ವ್ ಮಾಡ್ಬೋದು. ಇಲ್ಲಿ 10 ತಗೊಂಡಿದ್ದೀನಿ ಅಷ್ಟೇ. 9.8 ತಗೊಂಡು ಇನ್ನು ಕಡಿಮೆ ಆಗ್ತಾ ಬರುತ್ತೆ, ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಪರ್ಫೆಕ್ಟ್ ಆನ್ಸರ್ 1140. ಸೊ ಆಪ್ಷನ್ ನೋಡ್ಕೊಳ್ಳಿ. ಆಪ್ಷನ್ ಯಾವ್ದಪ್ಪ? 4th is the right answer. Clear? Yes. Note it down and go for next question. Question number 22nd. So go for 22nd question. In the circuit shown, the resistance R is a variable resistance. So just for note the circuit. There is a combination of resistors. Okay. There are two combinations. One is parallel combination along with the series combinations. Okay, one ಇದೆ, that is fixed resistor. Another one is variable resistor. This is a variable resistor. Okay, connected to an battery of potential V ಅಂತ ಇದೆ. ಏನ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? R is a variable resistance. If R is equals to FR, R is equals to FR. These are two parallel combination. This is series combination. So R ಆಗೆ ತಗೋತೀನಿ. This is plus R into FR divided by R plus FR. ಯಾಕೆ? ಇವೆರಡು ಸೀರೀಸು, ಇವೆರಡು ಪ್ಯಾರಲಲ್. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗುತ್ತೆ? R plus FR ಸ್ಕ್ವೇರ್ ಡಿವೈಡೆಡ್ ಬೈ, ಇಲ್ಲಿ ಎರಡನ್ನು ಆಡ್ ಮಾಡಿದ್ರೆ F ನ ಬೇಕಾದ್ರೆ ಕಾಮನ್ ತಗೋಬಹುದು, ಸಾರಿ R ನ ಕಾಮನ್ ತಗೋಬಹುದು. R ನ ಕಾಮನ್ ತಗೊಂಡ್ರೆ ಏನ್ ಬರುತ್ತೆ? 1 plus F ಬರುತ್ತೆ. ಕರೆಕ್ಟಾ? ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಾನು ತಗೋತೀನಿ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಕ್ವಲ್ಸ್, ಓಕೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಕ್ವಲ್ಸ್ ಯಾರನ್ನ ಬೇಕಾದ್ರೆ ಕಾಮನ್ ತಗೋಬಹುದು. ಇಲ್ಲಿ ಒಂದು ಆರ್ ಅಂತ ಕ್ಯಾನ್ಸಲ್ ಆಯ್ತು. ಉಳ್ಕೊಂಡಿದ್ದೇನು? ಆರ್ ಹೊರಡೆ ತಗೊಳ್ಳಿ. 1 plus F divided by 1 plus F. ಸೊ R effective is equals to, ಇದು ಮಲ್ಟಿಪ್ಲೈ ಮಾಡ್ಕೊಳ್ಳಿ, 1 plus F plus F, R into 1 plus F plus F, 2F divided by 1 plus F. This is a standard effective resistance value. But our expect ಮಾಡ್ತಿರೋದು the heat generation in R is maximum then the value of F is. Heat generation maximum ಇದೆ ಅಂತ ಹೇಳ್ತಾರೆ, value of F ಎಷ್ಟಿರುತ್ತೆ ಅಂತ ಕೇಳ್ತಾರೆ. So R is equals to 1 plus 2F divided by 1 plus F. ಈ ವ್ಯಾಲ್ಯೂ ಇದೆ. ಸೊ ಇಲ್ಲಿ ಅವ್ರು ಕೊಟ್ಟಿರೋ ಆನ್ಸರ್ಸ್ 0.5 ಇದೆ, 0.05 ಇದೆ, 0.005 ಇದೆ, 5.000 ಇದೆ. ಬಹಳ ಸಿಂಪಲ್. ಕರೆಂಟ್ ಏನಾಗುತ್ತೆ? ಆಟೋಮೆಟಿಕಲಿ ಡಿವೈಡ್ ಆಗುತ್ತೆ. ಯಾಕೆ ಸರ್? ಇಲ್ಲಿ ಬರೋ ಕರೆಂಟ್ ಇದ್ದಿಲ್ಲ, ಐಎಸ್ಟ್ ಕರೆಂಟ್ ಬಂತು ಅಂದ್ರೆ ಇಲ್ಲೂ ಕರೆಂಟ್ ಐಎಸ್ಟ್ ಇಲ್ಲೂ ಇದೆ, ಅಂಡ್ ಇಲ್ಲೂ ಕರೆಂಟ್ ಏನಾಗುತ್ತೆ? I1 ಆಗುತ್ತೆ, ಇಲ್ಲಿ I2 ಆಗುತ್ತೆ. ಅಂದ್ರೆ ಅರ್ಥ ಇಲ್ಲಿ ರೇಷಿಯೋ ಚೇಂಜ್ ಆಗ್ತಾ ಬರುತ್ತೆ. ರೇಷಿಯೋ ಚೇಂಜ್ ಆಯ್ತು ಅಂದ್ರೆ ಡಿವೈಡ್ ಆಗುತ್ತೆ. 5 ಇದ್ದು 2 times ಡಿವೈಡ್ ಆಯ್ತು ಅಂತಂದ್ರೆ ಇಟ್ಸ್ ವ್ಯಾಲ್ಯೂ ಶುಡ್ ಬಿ ವೆರಿ ಲೆಸ್. ಇಲ್ಲಿಂದ ಮತ್ತೆ ಇಲ್ಲಿಗೆ ಬಂತು ಅಂದ್ರೆ ಇನ್ನೂ ಲೆಸ್, ಯಾಕಂದ್ರೆ ಇಲ್ಲಿ FR ಇದೆ. ಅಂದ್ರೆ ಒಂದೊಂದು ಕನ್ಫರ್ಮ್ ಆಯ್ತು, ವ್ಯಾಲ್ಯೂ 1 ಗಿಂತ ಕಡಿಮೆ. ಅಮೌಂಟ್ ಆಫ್ F ವ್ಯಾಲ್ಯೂ is very less than 1. Very is less than 1 ಅಂತಂದ್ರೆ it should be less than 0.05. ಆಪ್ಷನ್ ಇದೆ ನೋಡಿ, very less because current is dividing. So resistance is increasing. The value will
almost with respect to that F value, R by R, R by R, resistance increases, F value decreases. Option is nodi, option 0.05. First option is the right answer. Illu bekar apply ಮಾಡೋದು ಆಯ್ತು. Effective resistance all value parallel combination ಮಾಡಿದ್ರೆ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. Clear? Note it down and go for next question. Question number 23rd. So ಒಂದು ಕನ್ಕ್ಲೂಷನ್ ಅಷ್ಟೇ, ಅದು 0.05 ಅಂದ್ರೆ ಲೆಸ್ ದ್ಯಾನ್ 1 ಅಲ್ಲ, ಲೆಸ್ ದ್ಯಾನ್ 1 ಅಂದ್ರೆ 0.5. ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ 0.05 ಅಲ್ಲ, 0.5 is the right answer. 0.05 ಅಲ್ಲ, very less than that value. Okay, so go for question number 23rd. So in a given circuit, the AC circuit observe ಮಾಡಿ, this is a given circuit, this is a resistor and there is an inductor connected with a capacitor L, C, resistor R. They're connected with respect to that. There is a branch, current pass ಆಗುತ್ತೆ ಅಂದ್ರೆ ಡಿವೈಡ್ ಆಗ್ತಾ ಬರುತ್ತೆ. ಓಕೆ, ಬಟ್ ಇಲ್ಲೇನಿದೆ ಅಂತಂದ್ರೆ ಕ್ವಶನ್ ಅಲ್ಲಿ ಡೇಟಾಸ್ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, 100 ಓಮ್ ಕೊಟ್ಟಿದ್ದಾರೆ. ದ ಇಂಡಕ್ಟಿವ್ ರಿಯಾಕ್ಟೆನ್ಸ್ XL ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ, ದಟ್ ಈಸ್ 200 ಓಮ್ ಕೊಟ್ಟಿದ್ದಾರೆ. ಅಂಡ್ XC ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, 100 ಓಮ್ ಕೊಟ್ಟಿದ್ದಾರೆ. ಇಫ್ ದ AC ಜನರೇಟರ್ ಶೋನ್ ಆಸ್ RMS ವೋಲ್ಟೇಜ್ VRMS ಕೊಟ್ಟಿದ್ದಾರೆ, VRMS is equals to 200 volt ಕೊಟ್ಟಿದ್ದಾರೆ. VRMS is equals to V divided by root 2. So V is equals to VRMS into ಏನು ಬರುತ್ತೆ, root 2, that is V naught. V naught is equals to VRMS is to 200 into root 2 ಬರ್ಕೋಬಹುದು. V naught ವ್ಯಾಲ್ಯೂ ಸಿಕ್ತು. ಬಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ದ ಕರೆಂಟ್ ಡೆಲಿವರ್ಡ್ ಬೈ ಇಟ್ ಟು ದ ಸರ್ಕ್ಯೂಟ್ ಇಸ್, ಕರೆಂಟ್ ಡೆಲಿವರ್ಡ್ ಆಗಿರೋದು. ಇಲ್ಲಿ ಬಂದಿರೋ ಕರೆಂಟ್ ಏನಾಗುತ್ತೆ, ಇಂಡಕ್ಟರ್ ಮತ್ತೆ ಕೆಪಾಸಿಟರ್ ಅಲ್ಲಿ ಸೇಮ್ ಅಮೌಂಟ್ ಆಫ್ ಕರೆಂಟ್ ಪಾಸ್ ಆಗುತ್ತೆ. ಆದ್ಮೇಲೆ ಕರೆಂಟ್ ಥ್ರೂ ದ ಇಂಡಕ್ಟರ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಥ್ರೂ ದ ಕೆಪಾಸಿಟರ್ ಸೇಮ್ ಇರುತ್ತೆ, ಬಿಕಾಸ್ ದೇರ್ ಆರ್ ಸೀರೀಸ್ ಕಾಂಬಿನೇಷನ್. ಇನ್ನು ಮಿಕ್ಕಿದ ಟೋಟಲ್ ಕರೆಂಟ್ ಯಾರಿಗೆ ಈಕ್ವಲ್ ಆಗಬೇಕು, ಕರೆಂಟ್ ಇನ್ ರೆಸಿಸ್ಟರ್ ಗೆ ಈಕ್ವಲ್ ಆಗಬೇಕು. ಹೌದಾ, ಕರೆಂಟ್ ಥ್ರೂ ದ ರೆಸಿಸ್ಟರ್ ಈಕ್ವಲ್ ಆಗಬೇಕು ಅಂದ್ರೆ ಓಮ್ಸ್ ಲಾ ಅಪ್ಲೈ ಮಾಡಿದ್ವಿ ಅಂತಂದ್ರೆ ಕರೆಂಟ್ ಇಸ್ ನಥಿಂಗ್ ಬಟ್ ವೋಲ್ಟೇಜ್ ವಿತ್ ರೆಸ್ಪೆಕ್ಟ್ ಟು, ಸೊ V naught ಡಿವೈಡೆಡ್ ಬೈ Z ಬಂದೇ ಬರುತ್ತೆ. So I is equals to V naught ಅಂತ ಬರೀತೀಯ 200 into root 2 divided by Z. Z is nothing but impedance. Impedance ನ ಕ್ಯಾಲ್ಕುಲೇಟ್ ಮಾಡಬೇಕು. You know the impedance formula, Z is equals to root of R square plus ಹೌದಾ XL minus XC whole square. ಕ್ಯಾಲ್ಕುಲೇಟ್ ಮಾಡಿದ್ರೆ that's value becomes 100 ಬರುತ್ತೆ. So 100 ohm is the impedance. ಸೊ Z ವ್ಯಾಲ್ಯೂ 100 ಬಂತು ಅಂದ್ರೆ ನಮಗೆ ಬೇಕಾದ ಆನ್ಸರ್ ಏನು, ಕರೆಂಟ್ ಇನ್ ದ ಫಾರ್ಮ್ ಆಫ್ ಆಂಪಿಯರ್ ಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 200 into root 2 divided by 100 ಬರುತ್ತೆ, ಕ್ಯಾನ್ಸಲ್ ಆಯ್ತು, 2 ಆಯ್ತು. therefore I is equals to 2 into root 2 ampere. 2 into root 2 ampere. root 2 value is 2. I is equals to 2 into root 2 value 1.414, that is nothing but 1.4 into 2 ಅಂತಂದ್ರೆ 2.8 ampere ಆಗುತ್ತೆ. 2.8 ampere ಇದೆಯಾ ನೋಡಿ, ಒಂದ್ಸಲ ಹಿಂಗೆ ಚೆಕ್ ಮಾಡ್ಕೊಳ್ಳಿ. 2.8, that is nothing but 2.82. Option, third option is the right answer. Note it down and go for next question. Question number 24th. The given number with respect to the diagram, 24th question. The figure shows the velocity and acceleration of a point like body. Figure nange observe ಮಾಡಿ, diagram ಕೊಟ್ಟಿದ್ದಾರೆ ಈ ತರ. ಒಂದು acceleration ಕೊಟ್ಟಿದ್ದಾರೆ, ಇನ್ನೊಂದೇನು ಕೊಟ್ಟಿದ್ದಾರೆ, ವೆಲಾಸಿಟಿ ಕೊಟ್ಟಿದ್ದಾರೆ v, that is 8 meter per second, and acceleration ಎಷ್ಟು ಕೊಟ್ಟಿದ್ದಾರೆ, 2 meter per second square. ಇವರಿಬ್ಬರು ಮಧ್ಯೆ ಆಂಗಲ್ ಥೀಟಾ is equals to ಎಷ್ಟು ಕೊಟ್ಟಿದ್ದಾರೆ, 150 ಡಿಗ್ರಿ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನೋಡಿ, the figure shows the velocity and acceleration of a point like body at the initial moment of its motion. The acceleration vector of the body remains constant. Acceleration remains constant. The acceleration vector of the body remains constant. The minimum radius of curvature of the trajectory of the body is. Question ಕೇಳ್ತಾರೆ, ಮಿನಿಮಮ್ ರೇಡಿಯಸ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆರ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆರ್ ಕ್ವಾಂಟಿಟಿ ಬೇಕು ಅಂತಂದ್ರೆ ಫಸ್ಟ್ ಥಿಂಗ್ ವಿ ನೀಡ್ ದಟ್ ಬಾಡಿಗೆ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಕಾನ್ಸೆಪ್ಟ್ ನ ತಗೊಳ್ಳೋಣ. ಹಂಗ್ ತಗೊಂಡ್ರೆ ಇಲ್ಲಿ ಕಾಂಪೊನೆಂಟ್ ಏನಾಗುತ್ತೆ, ವಿ ಕಾಸ್ ಥೀಟಾ ಆಗುತ್ತೆ. ಹಂಗ್ ತಗೊಂಡ್ರೆ ಡಿವೈಡ್ ಆಗುತ್ತೆ, ಆಂಗಲ್ಸ್ ಡಿವೈಡ್ ಆಗುತ್ತೆ. ಎರಡು ಕಡೆ ಆಂಗಲ್ ಹೆಂಗಾಗುತ್ತೆ ಅಂದ್ರೆ ಇವೆರಡು ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಇತ್ತು ಅಂದ್ರೆ ದಿಸ್ ಆಂಗಲ್ ಬಿಕಮ್ಸ್ 90 ಡಿಗ್ರಿ, ಇನ್ ದ ರಿಮೈನಿಂಗ್ ಆಂಗಲ್ ಎಷ್ಟಾಗುತ್ತೆ, 60 ಡಿಗ್ರಿ. ದೆನ್ ಇಲ್ಲಿ ಕಾಂಪೊನೆಂಟ್ ಇದೆಯಲ್ಲ, ಇದು ವಿ ಕಾಸ್ ಥೀಟಾ, ದಟ್ ಬಿಕಮ್ಸ್ 60 ಡಿಗ್ರಿ. ದೆನ್ ವಿ ಕಾಸ್ 60 ಡಿಗ್ರಿ ಆಗುತ್ತೆ ವೆಲಾಸಿಟಿ ಕ್ವಾಂಟಿಟಿ. ಸೊ ರೇಡಿಯಸ್ ಬೇಕು ಅಂದ್ರೆ ವಿ ನೋ ದ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್. ಆಕ್ಸಿಲರೇಷನ್ ಇಸ್ ಈಕ್ವಲ್ಸ್ ಟು ವಿ ಡ್ಯಾಶ್, ಇದನ್ನ ನಾನು ವಿ ಡ್ಯಾಶ್ ಅಂತಾನೆ ಬರ್ಕೋತೀನಿ, ಕಾಂಪೊನೆಂಟ್
V dash square divided by R. So R is equals to mv square by R, centripetal force formula, but in centripetal acceleration ಕೇಳಿದ್ರೆ V dash square ಅಂತಾನೆ ಬರೀತೀಯಪ್ಪ, V cos 60 degree whole square divided by R. ನಮಗೆ ಬೇಕಾಗಿರೋದೇನು, ಓ ಇದು ಎ ತಾನೇ, ಇದು ಎ ಬೇಕಾಗಿರೋದು ಆರ್ ವ್ಯಾಲ್ಯೂ. ಸೊ ಶಿಫ್ಟ್ ಮಾಡಿ, ಆರ್ ಇಸ್ ಈಕ್ವಲ್ಸ್ ಟು ವಿ ವ್ಯಾಲ್ಯೂ ಎಷ್ಟಿದೆ, 8 ಇದೆ, 8 ಸ್ಕ್ವೇರ್ ಅಂತಂದ್ರೆ 64 ಆಗುತ್ತೆ, ಇಂಟು ಕಾಸ್ 60 ಅಂತಂದ್ರೆ 1/2, 1/2 ಸ್ಕ್ವೇರ್ ಮಾಡಿದ್ರೆ 1/4 ಆಗುತ್ತೆ, ಡಿವೈಡೆಡ್ ಬೈ, ಅಂಡ್ ಬೇಕಾಗಿರೋದೇ ಆರ್ ಆಗಿರೋದ್ರಿಂದ ಎ ಕೆಳಗಡೆ ಬರುತ್ತೆ, ಎ ವ್ಯಾಲ್ಯೂ ಎಷ್ಟಿದೆಯಪ್ಪ 2 ಇದೆ. ಓಕೆ, 4 2s 8 ಆಗುತ್ತೆ, 8 8s ಆಗುತ್ತೆ, therefore r is equals to 8 meter is the right answer. Clear? R is equals to how many meters? 8 meters. Observe ಮಾಡಿ, option ಇದೆಯಾ? Yes, answers is in meter, therefore option 3 is the right answer. Option 3 is the right answer. Okay, note it down and go for next question and last question, question number 25. So go for last question 25. Given circuit, 3 inductances are connected in as shown in the figure. Diagram ನೋಡ್ಕೊಳ್ಳಿ. Okay, this is first inductor connected with other inductors, that is parallel. Current is propagating I, therefore the L1 inductor, L2 and L3. L1 is parallel, sorry, L1 is series with L2 and L3, and L2 and L3 are parallel combination. Correct? Therefore effective resultant na calculate ಮಾಡಕ್ಕೆ ಹೇಳ್ತಾರೆ ಇಂಡಕ್ಟೆನ್ಸ್. therefore L is equals to L1 plus parallel combination ಅಂತಂದ್ರೆ L2 L3 divided by L2 plus L3. ಸೊ L1 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡಿ ಡಯಾಗ್ರಾಮ್ ಅಲ್ಲಿ, ಕರೆಕ್ಟ್ ಆಗಿ ಜಡ್ಜ್ ಮಾಡಿ ಆಪ್ಷನ್ಸ್ ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಅವ್ರು ಹೇಳ್ತಾ ಇದ್ದಾರೆ L1 ವ್ಯಾಲ್ಯೂ 0.75 ಹೆನ್ರಿ ಕೊಟ್ಟಿದ್ದಾರೆ, L2 ವ್ಯಾಲ್ಯೂ ಕೊಟ್ಟಿದ್ದಾರೆ 0.5, ಮೀನ್ಸ್ 1/2 into 1/2 divided by 1/2 plus 1/2. So 0.5 ಅಂದ್ರೆ 1/2 1/2, that 1/2 plus 1/2 ಅಂದ್ರೆ 1 ಆಯ್ತು. Therefore L is equals to 0.75 plus 1/2 1/2 ಅಂದ್ರೆ 1/4 ಆಗುತ್ತೆ, 1/4, that is nothing but 0.25. Therefore L is equals to 0.75 plus 0.25, therefore value is 1 Henry. Option ನೋಡಿ, option is 1 Henry. So 1 Henry, first option is the right answer. Clear? So hope that you are getting all the questions with minimum solutions and maximum concepts. Solutions ಕೆಲವು ಸಿಕ್ಕಿದೆ, ಕೆಲವು ಕಾನ್ಸೆಪ್ಟ್ಸ್ ನಿಮಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ ಗ್ರ್ಯಾಂಡ್ ಟೆಸ್ಟ್ 80 ಬರಬೇಕಾದ್ರೆ ಹಿಂದೆ ಏನು ನಾವು ಪ್ರಾಕ್ಟೀಸ್ ಮಾಡಿದ್ವಿ, ಎಕ್ಸಾಮ್ಸ್ ನಲ್ಲಿ ನಾವು ಏನು ಕ್ವಶನ್ಸ್ ಕೊಟ್ಟಿದ್ವಿ, ಇದನ್ನೆಲ್ಲದೂ ಕೂಡ ಇನ್ನೊಂದ್ಸಲ ರಿವೈಸ್ ಮಾಡಲೇಬೇಕಾಗುತ್ತೆ. 7 ಗ್ರ್ಯಾಂಡ್ ಟೆಸ್ಟ್ ನೀವು ಇನ್ನೊಂದ್ಸಲ ರಿವೈಸ್ ಮಾಡಿದ್ರೆ ಮತ್ತೆ ಅದು ಮಿಕ್ಕಿದ ಕೆಲವು ಕ್ವಶನ್ಸ್ ಯಾವ ಪಾರ್ಟಲ್ಲಿ ಬರುತ್ತೆ ಅದು ಗ್ರ್ಯಾಂಡ್ ಟೆಸ್ಟ್ 8 ಕೂಡ ಸಿಗುತ್ತೆ ನಿಮಗೆ. ಕೆಲವು ಕ್ವಶನ್ಸ್ ರಿಪೀಟ್ ಆಗಿರುತ್ತೆ, ಕೆಲವು ಕ್ವಶನ್ಸ್ ಕಾನ್ಸೆಪ್ಟ್ ಸೇಮ್ ಇದ್ದು ವ್ಯಾಲ್ಯೂಸ್ ಚೇಂಜ್ ಇರುತ್ತೆ. ಸೊ ಈ ತರ ನೀವು ಕ್ವಶನ್ಸ್ ನ ವ್ಯೂ ಮಾಡಿ ಎಕ್ಸಾಮ್ ಅಲ್ಲಿ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡಿ ಬರಬೇಕಾಗುತ್ತೆ. ಇದನ್ನ ಎಕ್ಸಾಮ್ ಒಳಗಡೆ ಹೋಗಿ ನಾವು ಟೆಸ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಪ್ರೀವಿಯಸ್ ಆಗಿ ನಾವು ಏನು ಮಾಡ್ತೀವಿ, ಗ್ರ್ಯಾಂಡ್ ಟೆಸ್ಟ್ ಪ್ರಾಕ್ಟೀಸ್ ಪೇಪರ್ಸ್ನ ಎಕ್ಸಾಮ್ ಮಾಡಿ ನಿಮಗೆ ಫೈನಲ್ ಎಕ್ಸಾಮ್ಸ್ಗೆ ರೆಡಿ ಮಾಡ್ತಾ ಹೋಗ್ತಾರೆ. ಸೊ ಹೋಪ್ ದಟ್ ಯು ಆರ್ ಗೆಟಿಂಗ್ ಆಲ್ ದ ಕಂಡೀಷನ್ಸ್ ಕನ್ಕ್ಲೂಷನ್ಸ್. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಗ್ರ್ಯಾಂಡ್ ಟೆಸ್ಟ್ ಪೇಪರ್ 8 ಡಿಸ್ಕಷನ್. ಸೊ ಅಲ್ಲಿ ತನಕ ಬಿ ಸೇಫ್, ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.